ಆಯ್ತು ಆಮೇಲೆ ಲಾಸ್ಟ್ पादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखाभिरः गुरुश्च मध्वनमामे वरदोऽस्तु निरन्तरम् करोतु मम कल्याणं हरिर्हयमुखाभिरः गुरुश्च मध्वनमामे वरदोऽस्तु निरन्तरम् कुपिताहि प्रणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः वेदशास्त्रपुराणाब्धि विक्रीडन विशारदां श्रीसत्यध्यानतीर्थाख्यान् उपदिष्टे गुरून् नमः वेदशास्त्रपुराणार्थरसपीयूषवर्षकान् शिष्यवात्सल्यभरितान् जालिहाडगुरून् भजे अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् जन्माद्यस्य यतोऽन्वयादितरतश्चार्थेष्वभिज्ञस्वराट् येने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियततृषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेत्तं महान्तं यस्वानुभावमखिलश्रुतिसारमेकम् अध्यात्मदीपमतिथितीर्षतां तमोऽन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् राजोवाच प्रियव्रतो भागवतः आत्मारामः कथं मुने गृहे रमदयन्मूलः कर्मबन्धः पराभवः ಪಂಚಮಸ್ಕಂದ ಭಾಗವತದಲ್ಲಿ ಪ್ರಿಯವೃತರಾಜನ ವಂಶದ ಮಹಿಮಾ, ಅಲ್ಲಿ ಋಷಭನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ್ದು, ಭಗವಂತನ ಉಪದೇಶ, ಭರತ ಚಕ್ರವರ್ತಿಯ ಕಥಾ, ಜಡಭರತೋಪಾಖ್ಯಾನ, ಮೇಲೆ ಸಮಗ್ರ ಭೂಗೋಳ ಖಗೋಳದ ವರ್ಣನೆ, ಇದೆಲ್ಲ ಆದಮೇಲೆ ಜಡಭರತನು ರಘುಗಣನಿಗೆ ಉಪದೇಶ ಮಾಡಿದ ವಿಚಾರವನ್ನು ಒಳಗೊಂಡು ಸಮಗ್ರವಾದ ಭೂಮಂಡಲ ಖಗೋಳವನ್ನು ವರ್ಣನೆ ಮಾಡಿ ನರಕಾದಿಗಳಲ್ಲಿ ಇರ್ತಕ್ಕ ವಿಚಾರವನ್ನು, ಯಾವ್ಯಾವ ಪಾಪ ಮಾಡಿದರೆ ಏನೇನು ಅನರ್ಥ ಆಗ್ತದೆ ಮುಂತಾದವುಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂಥದ್ದು ಪಂಚಮಸ್ಕಂದ ಭಾಗವತ. ಇದರಲ್ಲಿ 19 24 ಅಧ್ಯಾಯಗಳು ಈ ಪಂಚಮಸ್ಕಂದದಲ್ಲಿದೆ. ಮೊದಲನೇ ಅಧ್ಯಾಯದ ಕಥಾ ಸಾವೆಷ್ಟು? ಪ್ರಿಯವ್ರತ ಮಹಾಭಾಗವತ, ಭಗವದ್ಭಕ್ತ, ಗುರುವಿರಕ್ತ,
ಭಗವಂತನ ಅತ್ಯಂತ ಪ್ರೀತ್ಯಾಸ್ಪದ, ಪರಮ ಸಮರ್ಥ, ಬಲಿ, ಉತ್ತಮ ಕ್ಷತ್ರಿಯ, ಯಾವನ ವಂಶವನ್ನು ಆಶ್ರಯಿಸಿಕೊಂಡು ಸಾಕ್ಷಾತ್ ಶ್ರೀಹರಿ ಪ್ರಿಯವ್ರತರಾಜನ ಮೊಮ್ಮಗನಾಗಿ ಅವತರಿಸಿದ್ದಾನು. ಅಂಥ ಪವಿತ್ರತರ ಸ್ವಭಾವವುಳ್ಳವನು. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಅಂದರೆ ತಮ್ಮ ಅಜ್ಜಂದರು, ಅವರ ಜೊತೆಗೆ ಉಪದೇಶವನ್ನು ಪಡೆದು ಮಹಾಜ್ಞಾನಿ ಎನಿಸಿಕೊಂಡವರು. ಆ ಪ್ರಿಯವ್ರತ ಮಹಾರಾಜ ಸಾಮಾನ್ಯವಾಗಿ ಎಲ್ಲರ ಕಲ್ಪನೆ ಏನಿದೆ, ಯಾರು ವಿರಕ್ತರೋ, ಯಾರು ಭಗವಂತನ ಭಕ್ತರೋ ಅವರು ಈ ಗೃಹಸ್ಥಾಶ್ರಮದಲ್ಲಿ ಇರೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಗ್ರಹವನ್ನು ತ್ಯಾಗ ಮಾಡಿದ ಮೇಲೇನೆ ವೈರಾಗ್ಯದ ಅಭಿವ್ಯಕ್ತಿ. ವೈರಾಗ್ಯ ಬಂತು ಎಂದರೆ ಗೃಹ ತ್ಯಾಗವೇ ಪ್ರಥಮ ಧರ್ಮ. ಸ್ವಭಾವ ವಿರಕ್ತನಾಗಿರ್ತಕ್ಕ ಪ್ರಿಯವ್ರತರಾಜರು ಆತ್ಮಾರಾಮರಾಗಿ ಮನೆಯಲ್ಲೇ ವಾಸ ಮಾಡಿದರು. ಮನೆ ಬಿಟ್ಟು ಹೋಗುವ ಕೆಲಸವನ್ನು ಅವರು ಮಾಡಲೇ ಇಲ್ಲ. ಇಡೀ ಜೀವನ ಪೂರ್ಣ ಗೃಹಸ್ಥಾಶ್ರಮಿ ಆಗಿದ್ದು ಸಾಧನೆ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದರು ಎಂಬುದು ಸಂಕ್ಷಿಪ್ತವಾಗಿ ಪೂರ್ವಸ್ಕಂದದಲ್ಲಿ ಉಕ್ತವಾದಂಥ ವಿಚಾರ. ರಾಜರಿಗೆ ಆಶ್ಚರ್ಯ ಬಂತು. ಪ್ರಶ್ನೆ ಮಾಡ್ತಾರೆ, ಏನ್ರಿ ಇದು, ಗೃಹಸ್ಥಾಶ್ರಮಿಗಳಾದರೆ ಮನೆಯೊಳಗೆ ಹೆಂಡತಿ ಮಕ್ಕಳು ಮುಂತಾದ ಈ ಸಾಮಗ್ರಿಗಳ ಮಧ್ಯದಲ್ಲಿ ಹೇಗೆ ವೈರಾಗ್ಯ ಸಂಪಾದಿಸ್ಲಿಕ್ಕೆ ಸಾಧ್ಯ, ಹೇಗೆ ಅವನು ಜೀವನ ಮಾಡಲಿಕ್ಕೆ ಸಾಧ್ಯ, ಹರಿಯ ಅನುಗ್ರಹಕ್ಕೆ ರೂಪವಾದಂತಹ ಸಾಧನ ಸಂಪತ್ತು ಅವರಿಗೆ ಹೇಗೆ ಬರಲಿಕ್ಕೆ ಸಾಧ್ಯ? ಆದ್ದರಿಂದ ಸಾಮಾನ್ಯವಾಗಿ ಮೋಕ್ಷಕ್ಕೆ ಹೋಗುವವರೆಲ್ಲರೂ ವಿರಕ್ತರಾದ ಸನ್ಯಾಸಿಗಳಾಗುತ್ತಾರೆ ಅಂತಲೇ ಇರೋದು. ಅದು ಬಿಟ್ಟು ಪ್ರಿಯವ್ರತ ರಾಜ ಹೇಗೆ ಗೃಹದಲ್ಲಿ ರತನಾದ, ಗೃಹೇ ಅರಮತ ಎನ್ಮೂಲ ಕರ್ಮಬಂಧ ಪರಾಭವ ಯತ್ ಗೃಹಂ ಮೂಲಂ ಕಾರಣಂ ಯಸ್ಯ ಕರ್ಮಬಂಧಸ್ಯ. ಕರ್ಮಗಳಿಂದ ಬಂಧನ ಮಾಡುವಂಥದ್ದೇ ಈ ಗೃಹಸ್ಥಾಶ್ರಮ. ಏನು ಮಾಡಿದರೂ ದ್ರವ್ಯ ಸಂಪಾದನೆ, ತಂದೆ ತಾಯಿ ಮುಂತಾದವರುಗಳ ಒಂದು ರಕ್ಷಣೆ, ಅವರಿಗೆ ಅನ್ನ ವಸ್ತ್ರಾದಿಗಳ ಪೋಷಣೆ, ಹೆಂಡತಿ ಮಕ್ಕಳಿಗೆ ಅಭಿಮಾನ, ಅವರುಗಳಿಗೆ ಬೇಕಾದಂತಹದ್ದು ಪೋಷಣೆ, ಹೀಗೆ ಮಾಡ್ತಾ ಹೋದಾಗ ಅದು ದ್ರವ್ಯ ಸಂಪಾದನೆಗೋಸ್ಕರವಾಗಿ ಮನೆ ಮಾಡಬೇಕು, ಮನೆಯನ್ನು ಸ್ವಚ್ಛ ಇಡಬೇಕು, ಮನೆ ಶುದ್ಧವಾಗಿ ಕಾಣಿಸ್ಬೇಕು. ಈ ಪೈಂಟಿಂಗು ಅಂದ್ರೆ ಏನದು? ಯಾರು ಮನೆಯೊಳಗೆ ಇದ್ರೆ ನಡೆಯೋದಿಲ್ವಾ? ಯಾವ ಬಣ್ಣ ಹಾಕು, ಈ ಬಣ್ಣ ಹಾಕು, ಹೀಗೆ ನಮ್ಮ ಆಲೋಚನಾ ಬುದ್ಧಿ ಯಾಕೆ ಹೊರಡ್ತದೆ? ಅದು ಇನ್ನೇನಿಲ್ಲ, ಬರೀ ಮನೆ ಮಾಡೋದು ಅಷ್ಟೇ ಅಲ್ಲ, ಆ ಮನೆ ಚಂದ ಇರಬೇಕು, ಸ್ವಚ್ಛ ಇರಬೇಕು, ಬಂದವರು ನೋಡಿದವರು ಏನ್ರಿ ಮನೆ ಇವ್ರದ್ದು ಅದ್ಭುತ ಮನೆ, ಬಹಳ ಚೆನ್ನಾಗಿದೆ ಅನ್ಬೇಕು. ಅದಕ್ಕೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಮನೆ. ಬರೀ ನೀವು ಇದೆಲ್ಲ ಪಡ್ಸಾಲೆ ನೋಡ್ರಿ, ಇದು ರೂಮ್ ಇದು. ಅವರು ಭಾಳ ತಂದ್ಕೊಳ್ಬೋದು, ಏನು ಚಂದ ಕಟ್ಸ್ಯಾನ, ನಾವು ಹಿಂಗೆ ಕಟ್ಸ್ಬೇಕು ಅಂತ ಅವ್ರಿಗೆ ಬುದ್ಧಿ ಪಡೆದು ಅವರು ಹಾಗೆ ಕಟ್ಸ್ಲಿಕ್ಕೆ ಹೋಗಿ ಹಿಂಗೇ ಬೆಳೆಯೋದು. ಕರ್ಮಬಂಧ ಮೇಲೆ ಅದರಿಂದ ಏನು ಪರಿಣಾಮ? ಪರಾಭವ, ಸೋಲು. ಸಂಸಾರದ ಸಾಧನ ಮಾರ್ಗದಿಂದ ಅಪರಿಮಿತವಾಗಿ ಸೋತು ಬಿಡ್ತಾನೆ ಜೀವ. ಇದು ಇರೋದು ವ್ಯವಸ್ಥೆ. ಅಂಥದ್ದು ಪ್ರಿಯವ್ರತ ರಾಜ ಗೃಹದಲ್ಲೇ ಇದ್ದ ಅಂತ ನೀವು ಹೇಳಿದಿರಲ್ಲ, ಇದು ಹೇಗೆ ಅಂತ ರಾಜನ ಪ್ರಶ್ನೆಯ ತಾತ್ಪರ್ಯ. ನಮ್ಮ ಶುಕಾಚಾರ್ಯರು ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಏನೇನು ನಡೀತು ಅಲ್ಲಿ, ಯಾಕೆ ಅವನು ಗೃಹಸ್ಥಾಶ್ರಮಿ ಆಗಿದ್ದ ಎಂಬುದಕ್ಕೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸಂಶಯೋ ಅಯಂ ಮಹಾನ್ ಬ್ರಹ್ಮನ್ ದಾರಾಗಾರ ಸುತಾದಿಷು ಸಕ್ತಸ್ಯ ಯತ್ಸಿದ್ಧಿರಭೂತ್ ಕೃಷ್ಣೇಚ ಮತಿರಚ್ಯುತ. ಅದೇ ಸಾಧ್ಯ. ನನ್ಗೆ ದೊಡ್ಡ ಸಂಶಯ ಬಂದದ ಅಂತಾನೆ ಪರೀಕ್ಷಿತ್ ರಾಜ. ಹೆಂಡತಿ, ಮನೆ, ಮಕ್ಕಳು, ಇದು ಮೂರನ್ನ ಮುಖ್ಯ. ಆದಿ ಪದದಿಂದ ಬಾಕ್ಯವನ್ನು ತಗೊಳ್ರಿ. ಏತ ಪದಾರ್ಥಗಳಲ್ಲಿ ಸಕ್ತನಾದಂಥ ಪ್ರಿಯವ್ರತ ರಾಜನಿಗೆ ಸಿದ್ಧಿ ಪಡೆದು ಬಿಟ್ಟ. ಏನನ್ನ? ಕೃಷ್ಣೇ ಮತಿ ಅಚ್ಯುತ ಮತಿ. ಪರಮಾತ್ಮನಲ್ಲಿ ಅದ್ಭುತವಾದ ಬುದ್ಧಿವಂತ ಅವನಿಗೆ. ಭಗವಂತನ ಆಸಕ್ತನಾಗಿದ್ದ, ಆ ಭಗವಂತನಲ್ಲೇ ಭಕ್ತಿ ಮಾಡಿದ, ದೊಡ್ಡ ಸಾಧನೆ ಮಾಡಿದ. ಅದು ಹೇಗೆ ಸಾಧ್ಯ? ಆಗ ಶ್ರೀ ಶುಕೋವಾಚ, ಶುಕಾಚಾರ್ಯ ಅಂತಾರೆ, ಬಹಳ ಇಲ್ಲಿಂದ ಮುಂದೆ ಈ ಪಂಚಮಸ್ಕಂದ ಪೂರ್ಣ, ಪ್ರಾಯ ಶ್ಲೋಕ ಕಮ್ಮಿ, ಈ ಇದು ಜಾಸ್ತಿ.
ಗದ್ಯ ಜಾಸ್ತಿ. ಆ ಗದ್ಯವನ್ನು ಸಾಮಾನ್ಯವಾಗಿ ಉದ್ದಕ್ಕೆ ಓದಬೇಕು, ಅದೊಂದು ಪದ್ಧತಿನೇ ಇದೆ ಗದ್ಯ ಓದೋ ಪದ್ಧತಿ. ಬಾಢ ಮುಕ್ತಂ ಭಗವದ ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದ ಮಕರಂದ ರಸಾದಿತ ಆವೇಶಿತ ಚೇತಸೋ ಭಾಗವತ ಪರಮಹಂಸದಯಿತಃ ಕಥಂಚಿದ ಅಂತರಾಯ ವಿಹಿತಾಂ ಸ್ವಾಂ ಶಿವತಮಾಂ ಪದವೀಂ ನ ಪ್ರಾಯೇಣ ಆಸ್ತೆ. ಪ್ರೇಮರಂತರಾಜ ಹೇಗಿದ್ದ ಅಂದರೆ ಆ ಮಾತಿನ ಶುಕಾಚಾರ್ಯರ ಮಾತು ಅಂದರೆ ಏನು, ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಂಥ ಕವಿತಾ ಬಂದಿಲ್ಲ. ಎಂತೆಂಥ ಕಾದಂಬರಿ ಮಾಡಿಬಿಟ್ಟಿದ್ದಾರೆ, ಕಟಪಟ ಅಪ್ರಸಿದ್ಧ. ನಾನು ಬಹುಶಬ್ದ ಪ್ರಯೋಗ ಮಾಡಬೇಕು ಅಂತ ಇಷ್ಟೇ ಅಭಿಪ್ರಾಯದಿಂದ, ಪ್ರಾಸ ಮಾಡಿ ಬರಿಬೇಕು ಎಂಬುದು ಇಷ್ಟೇ ಅಭಿಪ್ರಾಯದಿಂದ ಅನುಚಿತವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಏನೋ ಕವಿಗಳು ಅಂತ ಲೋಕ ಪ್ರಸಿದ್ಧರಾಗಿಬಿಟ್ರು. ನಮ್ಮ ಶುಕಾಚಾರ್ಯರ ಕವಿತ್ವ ನೋಡ್ರಿ, ನಮ್ಮ ವೇದವ್ಯಾಸ ದೇವರ ಕವಿತ್ವ. ನೀ ಹೇಳಿದ್ದೆಲ್ಲ ಸರಿಯಪ್ಪ. ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದ ಮಕರಂದ ರಸ. ಪರಮಾತ್ಮನ ಹರಿಭಕ್ತರ ಸ್ವಭಾವ ಏನು, ಅವರು ಯಾವುದೇ ಅವಸ್ಥೆಯಲ್ಲಿರಲಿ ಭಗವಂತನ ಚರಣಾರವಿಂದದ ಮಕರಂದ ರಸವನ್ನ ಸರ್ವದಾ ಆಸ್ವಾದನೆ ಮಾಡ್ತಿರ್ತಾರೆ. ಆದಿದ ಆವೇಶದ ಚೇತಸ. ಅವನಿಗೆ ಈ ಪ್ರೇಮರತರಾಜನಿಗೆ ಯಾವುದೋ ಒಂದು ಕಾರಣದಿಂದ ಭಗವನ್ಮತಿ ಬಂದಿಲ್ಲ. ಯಾರೋ ಉಪದೇಶ ಮಾಡಿ ಅವನ ಆಗ್ರಹ ಮಾಡಿ ಹರಿಚಿಂತನೆ ಮಾಡು ಪರಮಾತ್ಮನ ಧ್ಯಾನ ಮಾಡು, ತಗೊಂಡೇನು ಮಾಡ್ತೀಯ ಸಂಸಾರವನ್ನ ಅಂದು 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 ಎಂದೋ ಒಂದು ದಿವಸ ಅಂಕುರ ಹೊಡೆದರೆ ಹೇಗೋ ಹಾಗಲ್ಲ ಪ್ರೇಮರತರಾಜನಿಗೆ ಬಂದದ್ದು. ಭಾಗವತ ಪಾರಮಹಂಸ ದಯಿತ. ಭಗವದ್ ಧರ್ಮ ಪಾರಮಹಂಸ ಧರ್ಮ ಇವುಗಳ ವಿಷಯದಲ್ಲಿ ಅವನಿಗೆ ಸ್ವಭಾವ ಶಕ್ತಿ, ಹುಟ್ಟುತ್ತಾ ಅವನಿಗೆ ಅದರ ಆಸಕ್ತಿ. ಆದರೆ ತಂದೆ ಹೇಳಿದರು ನೀನು ಇಲ್ಲೇ ಇರು, ನಮ್ಮ ಮನೆಯಲ್ಲೇ ಇರು ಅಂದಿದ್ರು. ಅವರ ಆಜ್ಞಾನುಸಾರವಾಗಿ ಮನೆಯಲ್ಲೇ ಇದ್ದ ಪ್ರೇಮರತ. ಯಾವಾಗ ಸ್ವಯಂಭೂಮನು ತಮ್ಮ ಸಾಧನೆಗೋಸ್ಕರ ಆಗಿ ಅವ್ರ ಮಕ್ಕಳಲ್ಲಿ ರಾಜ್ಯಾದಿಗಳನ್ನು ಬಿಟ್ಟು ಹೊರಟು ಬಿಟ್ರು, ಇವನಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು, ನಾನು ಇನ್ನೇನು ಮಗ ಮಾಡ್ಬೋದು ಅಂತ ಹೊರಟ ರಾಜಪುತ್ರ ಪ್ರೇಮರತಃ ಮಹಾಭಾಗವತಃ ನಾರದಸ್ಯ ಚರಣೋಪಸೇವೆಯ ಅಂಜಸ್ಯ ಅವಗತ ಪರಮಾರ್ಥ ತತ್ವ. ಸಾಕ್ಷಾತ್ ನಾರದರನ್ನ ಗುರುಗಳನ್ನಾಗಿ ಮಾಡಿಕೊಂಡ. ಇನ್ನು ಎಂಥ ತತ್ವಜ್ಞಾನ ಬಂದಿರಬೇಕು. ಅಂಜಸ ಅವಗತ ಪರಮಾರ್ಥ ತತ್ವ. ಚೆನ್ನಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಬ್ರಹ್ಮಸತ್ರೇಣ ದೀಕ್ಷಿಷ್ಯವಾಣ. ಸಕಲ ವೇದಶಾಸ್ತ್ರಗಳ ಜ್ಞಾನ ಯಜ್ಞದಿಂದ ದಿವ್ಯದೀಕ್ಷಿತನಾದ. ಅವನಿತಲ ಪರಿಪಾಲನ ಆಮನಾಥ ಪ್ರವರ ಗುಣಗಣೈಕ ಏಕಾಂತ ಭಾಜನತೆಯ ಸ್ವಪಿತೃ ಅಭಿಮಂತ್ರಿತವು ಭಗವತಿ ವಾಸುದೇವೆ ಏವ ಅವ್ಯವಧಾನ ಸಮಾಧಿ ಯೋಗೇನ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ನೈವ್ಯ ಅಭಿನಂದತು. ಅವನೇನು ಮಾಡಿದ, ಅವರಪ್ಪ ರಾಜ್ಯವನ್ನು ಆಳು ಅಂದಿದ್ದ. ಇವ ನೋಡಿದರೆ ಶಾಸ್ತ್ರಗಳ ಏನೊಂದು ಏಕಾಂತ ಸಿದ್ಧಾಂತ ಇದೆ, ಅದರಲ್ಲಿ ಇವನು ಆಸಕ್ತನಾದ. ತನ್ನ ತಂದೆ ಬಾಪಾನಿ ರಾಜ್ಯ ಆಳು ಅಂದರೂ ಕೂಡ ವಾಸುದೇವಿ ಅವ್ಯವಧಾನ ಸಮಾಧಿ ಯೋಗೇನ. ಇವನು ಸಮಾಧಿ ಯೋಗ ಬಿಟ್ಟು ತಿರುಗಿ ಬರಲೇ ಇಲ್ಲ. ಸಮಾಧಿಯಲ್ಲೂ ಎರಡು ಸಮಾಧಿ, ಅವ್ಯವಧಾನ ಸಮಾಧಿ, ವ್ಯವಹಿತ ಸಮಾಧಿ ಅಂತ ಮಧ್ಯೆ ಮಧ್ಯೆ ಬಿಟ್ಟು ಸಮಾಧಿಗೆ ಹೋಗ್ತಾ ಇರೋದು. ಈ ಪ್ರವೃತ್ತ ಹಾಗಲ್ಲ, ನಾನ್ ಸ್ಟಾಪ್ ಸಮಾಧಿ. ಸಮಾವೇಶಿತ ಸಕಲ ಕ್ರಿಯಾಕಲಾಪ ಕಾರಕ ಕ್ರಿಯಾಕಲಾಪ ಎಲ್ಲವನ್ನ ಸಪ್ತೇಂದ್ರಿಯಗಳನ್ನು ಅದರೊಳಗೆ ನಿವೃತ್ತಿ ಮಾಡಿದ. ನೈವ ಅಭ್ಯನಂದತೆ. ಈ ರಾಜ್ಯ ಮೊದಲಾದ ಅವರಿಗೆ ಹಿತ ಮಾಡಿದೆ, ಇವರಿಗೆ ಹಿತ ಮಾಡಿದೆ, ಇವೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಬಿಡ್ಲಿಕ್ಕೆ ಹೊರಟು ಬಿಟ್ಟ. ಆಗ ಮನೆಯಿಂದ ಹೊರಟು ಹೋಗ್ತಕ್ಕ ಸಂದರ್ಭದಲ್ಲಿ ಸ್ವಯಂಭೂಮನು ನಮ್ಮ ಬ್ರಹ್ಮದೇವರು ಹೇಳ್ತಾರೆ, ನೋಡ್ರಿ ನಿಮ್ಮ ಮೊಮ್ಮಗ ಎಲ್ಲರನ್ನು ಬಿಟ್ಟು ಹೋಗ್ತಿದ್ದಾನೆ, ನೀವೊಂದು ಸ್ವಲ್ಪ ಅವನಿಗೆ ಒಂದು ಮಾತು, ಒಳ್ಳೆ ಮಾತು ಹೇಳ್ರಿ, ರಾಜ್ಯ ಬಿಟ್ಟು ಹೋಗ್ತಿದ್ದಾನೆ ಅಂತ ಸ್ವಯಂಭೂಮನು ಹೋಗಿ ನಮ್ಮ ಬ್ರಹ್ಮದೇವರ ಹತ್ರ ಹೇಳ್ಕೊತಾರೆ. ದಾರಿಯಲ್ಲಿ ಇವನು ಯಾವಾಗ ವನಕ್ಕೆ ಹೊರಟಿದ್ದ, ಆಗ ದಾರಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಎದುರಿಗೆ ಭೇಟಿಯಾಗ್ತಾರೆ. ಭಗವಾನ್ ಅಪಿ ಭಾರತ ತತುಪನೀತಾರ್ಹಣ ಸೂಕ್ತ ವಾಕ್ಯೇನಾತಿ ಅತಿತರಾಂ ಉದಿತ ಗುಣಗಣಾವತಾರ ಸುವಿಜಯ ಪ್ರೇವ್ರತಂ ಆದಿಪುರುಷಸ್ಥಂ ಸದಯ ಹಾಸಾವಲೋಕ ಇತಿ ಹೋವಾಚ. ಎಲ್ಲ ವೈದಿಕ ತುಲ್ಯವಾದ ಶಬ್ದ. ಹೋವಾಚ ಇವೆಲ್ಲ ವೇದದಲ್ಲಿ ಬರುವುದು. ಹೇ ಭಾರತ, ಪರೀಕ್ಷಿತ್ ರಾಜನೇ, ಆ ಪ್ರೇವ್ರತ ರಾಜನು ಯಾವಾಗ ಬ್ರಹ್ಮದೇವರನ್ನ
ಭೇಟಿಯಾದನು. ಅವರಿಗೆ ಒಳ್ಳೆ ಪೂಜಾ ಮುಂತಾದವುಗಳನ್ನು ಮಾಡಿದ, ಒಳ್ಳೆ ಮಾತನಾಡಿದ, ಅವರಿಗೆ ಗೌರವವನ್ನು ಮಾಡಿದ. ಆ ಆದಿಪುರುಷರಾದಂತಹ ನಮ್ಮ ಚತುರ್ಮುಖ ಬ್ರಹ್ಮದೇವರು ನಗತ ದಯಾ ವಿಶಿಷ್ಟರಾಗಿ ಮುಂದೆ ಹೇಳುವಂತೆ ಮಾತನಾಡಿದರು. ನಿಬೋಧ ತಾತೇದ ಮತಂ ಬ್ರವೀಮಿ ಮಾಸೂಯಯುತುಂ ದೇವಮರ್ಹಸ್ಯ ಮೇಯಂ ಅಹಂ ಭವಸ್ತೆ ತತ ಏಷ ಮಹರ್ಷಿಃ ವಹಾಮ ಸರ್ವೇ ವಿವಶಾ ಯಸ್ಯ ದಿಷ್ಟಂ. ಮೊದಲು ಪ್ರಿಯವ್ರತ ಇಷ್ಟು ನಿಬೋಧ ತಿಳ್ಕೊ. ನಾನೇನು ಹೇಳ್ತೀನಿ ಇದರಲ್ಲಿ ಅಸೂಯ ಎಂಬುದು ಮೊದಲಿರಬಾರ್ದು. ನಿನಗೆ ವಿಷಯ ಹೇಳ್ತೀನಿ ಕೇಳು. ಅಸೂಯ ಮೊದಲು ಮಾಡಬೇಡ. ಯಾಕ್ರಿ? ಅಲ್ರಿ, ಸನಕಾದಿಗಳಿಗೆ ನೀವು ಸನ್ಯಾಸಿಗಳಾಗಿ ಪರಮಾತ್ಮನ ಸೇವಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ನಾರದಾದಿಗಳಿಗೆ ಬ್ರಹ್ಮಚರ್ಯಾದಿಗಳಿಂದ ಅಂತಿ ಮಟ್ಟವನ್ನು ತ್ಯಾಗ ಮಾಡಿಕೊಂಡು ಅವರು ಸಾಧನೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ರಿ. ಇನ್ನು ದೊಡ್ಡ ದೊಡ್ಡವರು ಎಲ್ಲರೂ ಬಹಳ ಸನ್ಯಾಸಿಗಳಾಗಿ ಹೋಗಿ ಅವರೆಲ್ಲ ಉತ್ತಮ ಸಾಧನೆ ಮಾಡಿಕೊಂಡಿದ್ದಾರೆ. ಅವರಿಗೆಲ್ಲ ನೀವು ಅವಕಾಶ ಕೊಟ್ರಿ. ನನಗೆ ಮಾತ್ರ ನೀನು ಯಾಕೆ ಸಂಸಾರದಲ್ಲಿರೋ, ಈ ಗೃಹಸ್ಥಾಶ್ರಮದಲ್ಲಿ ಇರು ಅಂತ ಹೇಳ್ತೇನೆ ಅಂತ ಮೊದಲು ಮತ್ತೊಬ್ಬರನ್ನು ನೋಡಿ ಅಸೂಯೆ ಪಡುವುದನ್ನು ಬಿಡು. ಸಾಧನ ಮಾರ್ಗದಲ್ಲಿ ಇರುವವರು ಸ್ವಸ್ವ ಯೋಗ್ಯತಾನುಸಾರ ಸಾಧನೆ ಮಾಡಬೇಕು. ಇಷ್ಟೇ ಇರೋದು. ಅಷ್ಟೊತ್ತು ತಮಗಿಂತ ಉತ್ತಮ ಸಾಧಕರನ್ನು ನೋಡಿ ಭಕ್ತಿ ಗೌರವ ಮಾಡಲಿಕ್ಕೆ ಬಂದರೆ ಮಾಡ್ರಿ, ಇಲ್ಲ ದೂರಿರ್ರಿ. ಅವರನ್ನು ಕುರಿತು ಅಸೂಯೆ ಪಡಬೇಡ್ರಿ. ಅವರಂತೆ ನಾವು ಮುಂದೆ ಆಗಬೇಕು, ನಾವು ದೊಡ್ಡವರಾಗಬೇಕು ಎಂಬುವಂಥ ಈ ಒಂದು ಛಲ, ಅದಕ್ಕೋಸ್ಕರವಾಗಿ ತಾವು ದೊಡ್ಡವರಾಗಲಿಕ್ಕೆ ಬರದೇ ಇದ್ದಾಗ ಅವರನ್ನು ಕಡಿಮೆ ಮಾಡುವಂತಹ ಕೆಲಸವೋ ಮಾತ್ಸರ್ಯದ ವ್ಯಾಪಾರವೋ ನೀವು ಮಾಡ್ತಕ್ಕಂಥಲ್ಲ. ನೋಡು, ನಾವೆಲ್ಲ ಎಂಥ ದೊಡ್ಡ ಸ್ಥಾನಾಪನ್ನರು. ನಾನು ಇದೇ 14 ಲೋಕದ ಸೃಷ್ಟಿಕರ್ತ ನಾನು ಅಂತ ಲೋಕದ ಪ್ರಸಿದ್ಧನಾಗಿದ್ದೀನಿ. ರುದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದವನು ನಾನು. ಆ ರುದ್ರದೇವರು ಮಹಾಸಮರ್ಥರು, ಲೋಕಪೂಜ್ಯರು. ಮೇಲೆ ಇಡೀ ಸಂಸಾರದ ಸಮಗ್ರ ಜೀವಜಾತವನ್ನು ನಿಯಂತ್ರಿಸುವವರು. ನಾವೆಲ್ಲ ದೊಡ್ಡ ದೊಡ್ಡ ಮಹರ್ಷಿಗಳು, ತುಲ್ಯರು. ಆದರೂ ಏನು ಮಾಡ್ತಿದ್ವಿ? ಸರ್ವೇ ವಯಂ ವಿವಶಾ ಯಸ್ಯ ದಿಷ್ಟಂ. ಯಾವ ಭಗವಂತ ಒಂದು ಆಜ್ಞೆ ಮಾಡ್ತಾನೋ ಅದನ್ನು ಹೇಳಿದರೆ ಏನು ಹೇಳ್ತಾನೋ ಅದು ಹಂಗೆ ಕೇಳ್ಕೊಂಡಿರ್ಬೇಕಾದವ್ರು ನಾವಾಗಿದ್ದೀವಿ. ನಮಗಿನ್ನು ಇದನ್ನ ಭಗವದ್ ಆಜ್ಞಾವನ್ನು ಮೀರಿ ಹೋಗುವಂತಹ ಅಧಿಕಾರ ಇಲ್ಲ. ನ ತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾವ ನ ಯೋಗ ವೀರ್ಯೇಣ ಮನೀಷಯಾವ ನೈವಾರ್ಥ ಧರ್ಮೈ ಪರತ ಸ್ವತೋ ವಾ ಕೃತಂ ವಿಹಂತು ತನುಹೃದ್ ವಿಭೂಯ. ಯಾವುದೇ ಕ್ರಮದಲ್ಲಿ ಭಗವಂತನ ಆಜ್ಞೆಯನ್ನು ಮೀರಿದ್ದಾದರೆ, ಪರಮಾತ್ಮ ಯಾರ್ಯಾರಿಗೋಸ್ಕರವಾಗಿ ಏನೇನನ್ನು ಆಜ್ಞೆ ಮಾಡಿದ್ದಾನೋ, ದಿಷ್ಟಂ ಅಂದ್ರೆ ಆಜ್ಞೆ, ಆಜ್ಞಾಪಿಸಲ್ಪಟ್ಟದ್ದನ್ನ, ನಿಮಗೆ ಇಷ್ಟಂತ ತೃಪ್ತ ಮಾಡಿಕೊಟ್ಟದ್ದನ್ನ ತ್ಯಾಗ ಮಾಡಿ ತಪಸ್ಸು ಮಾಡಿದ್ರು ಸರಿ, ವಿದ್ಯಾ ಸಂಪಾದಿದ್ರು ಸರಿ, ಯೋಗ ವೀರ್ಯವನ್ನು ಪಡೆದರೂ ಸರಿ, ದಿವ್ಯ ಜ್ಞಾನವನ್ನು ಪಡೆದರೂ ಸರಿ, ಅರ್ಥ ಧರ್ಮ ಯಾವುದೇ ಒಂದು ಅಂಶವನ್ನ ಸ್ವೀಕರಿಸಿದರೂ ಅವನು ಮಹತ್ತರನೆನಿಸಲಾರ. ಭವಾಯ ನಾಶಾಯ ಚ ಕರ್ಮ ಕರ್ತುಂ ಶೋಕಾಯ ಮೋಹಾಯ ಚ ಸದಾ ಭಯಾಯ ಸುಖಾಯ ದುಃಖಾಯ ಚ ಯೋಗ್ ದೇಹ ಯೋಗಂ ಅವ್ಯಕ್ತದಿಷ್ಟಂ ಜನತಾಂಗದತ್ತೆ. ಮನುಷ್ಯರು ಏನೇ ಮಾಡಲಿ ಸಂಸಾರದಲ್ಲಿ ಮತ್ತಿಷ್ಟು ಇರುವಂತೆಯೇ ಮಾಡಿಕೊಳ್ತಾರೆ. ಒಳ್ಳೆ ದೊಡ್ಡ ಕರ್ಮ ಮಾಡ್ತೀವಿ, ಯಾಗ ಮಾಡ್ತೀವಿ, ಯಜ್ಞ ಮಾಡ್ತೀವಿ ಅಂತಾರೆ. ಮುಂದೇನು? ಅದರಲ್ಲಿ ಸಂಸಾರದಲ್ಲಿ ಇರಲಿಕ್ಕೆ ಮತ್ತಿಷ್ಟು ಹೆಚ್ಚಿರ್ಲಿಕ್ಕೆ ಅದ್ರ ಅವಕಾಶ ಮಾಡಿಕೊಡ್ತದೆ. ಅವುಗಳಿಂದ ಆಗ್ತಕ್ಕ ಪಾಪ ಸಂಪಾದನೆಗಳಲ್ಲಿ ಶೋಕ ಮೋಹ ಇವುಗಳು ಬೆಳೀತಾವೆ. ಸದಾ ಭಯ ಉಂಟಾಗ್ತದೆ. ಸುಖ ಇರ್ತದೆ, ಸುಖ ಬಂತು ಒಂದು ಸಂತೋಷ ಪಡೋದ್ರೊಳಗೆ, ಅದನ್ನು ಅನುಭವಿಸೋದ್ರೊಳಗೆ ಮತ್ತೊಂದು ದುಃಖ ಬಂದ್ಬಿಟ್ಟಿರ್ತದೆ. ದೇಹ ಯುಕ್ತ ಆಯಿತು, ದೇಹ ಸಂಬಂಧ ಆಯಿತು, ನಮಗೊಂದು ದೇಹ ಬಂದಿದೆ, ಸಂತೋಷವಾಗಿ ಸಾಧನೆ ಮಾಡೋಣ ಅನ್ನೋದ್ರೊಳಗೇನೆ ತೃಪ್ತವಾದ ಕಾಲದಲ್ಲಿ ದೇಹ ಯೋಗ ಆಗಿ ಹೋಗ್ಬಿಡ್ತದೆ. ಹೀಗೆ ಹೇ ಅಂಗ, ನನಗೆ ಬಹಳ ಪ್ರೀತ್ಯಾಸ್ಪದನಾದ ಪ್ರಿಯವ್ರತ ಜನತಾ ಏವಂ ದತ್ತೆ. ಇಡೀ ಶರೀರದ ಈ ಸಂಸಾರದ ಯೋಗವನ್ನು, ಸಂಬಂಧವನ್ನು ಜನ ಸಮುದಾಯ ಹೊಂದುತ್ತಾ ಇದೆ. ಯಾರಿದರ ಪೂರ್ಣ ನಿಯಾಮಕರೋ ಅವರ ಬಗ್ಗೆ ಇವರು ಯೋಚನೆ ಮಾಡುವುದಿಲ್ಲ.
ಯಾಕೆ ಹೀಗೆ ನಮ್ಮಲ್ಲಿ ನಾವು ಏನಾಗಿದೆ, ನಾವು ಯಾಕೆ ಅಸ್ವತಂತ್ರರಿದ್ದೀವಿ, ಯಾಕೆ ನಮ್ಮನ್ನು ಮನಸ್ಸ ಇಷ್ಟಪಟ್ಟದ್ದು ನಡೀತಿಲ್ಲ, ನಾವು ಆಲೋಚನೆ ಮಾಡಿದ್ದೆಲ್ಲ ಯಾಕೆ ನಮಗೆ ಸಂಪತ್ತಿ ಸಿಗುತ್ತಿಲ್ಲ, ನಮಗೆ ಸುಖ ಬೇಕು ಅಂತೀವಿ, ಸುಖ ದೊರಕ್ತಿಲ್ಲ ಯಾಕೆ, ಇತ್ಯಾದಿಗಳ ಬಗ್ಗೆ ಅವರು ಆಲೋಚನೆ ಮಾಡೋದೇ ಇಲ್ಲ. ಯೋಚನೆ ಮಾಡಿ ಎದ್ದು ಆಚಿತಂತ್ಯ. ನನ್ನಂಥ ಮಹಾಪುರುಷರುಗಳು ಅಂತಾರೆ ಬ್ರಹ್ಮದೇವರು, ಗುಣಕರ್ಮ ನಾಮವಿಹಿ ಸ್ವದಾಮಿವಿರ್ವತ್ಸ ವಯಂ ಸುಯೋಜಿತ. ಪರಮಾತ್ಮ ಬಂದಿದ್ದಾನೆ, ಕೂಡಲ್ಲಿ ಅಂದ, ನನಗೆ ಒಂದು ಕಮಲ ನಿರ್ಮಾಣ ಮಾಡಿದ, ಕಮಲದಲ್ಲಿ ಕೂಡುದ, ಕಮಲದಲ್ಲಿ ಕೂತೆ. ಪರಮಾತ್ಮ ವಾಚಿತಂತಿ, ಭಗವಂತನೆಂಬುವಂತಹ ಒಂದು ವಾಕ್ ಎಂಬುವಂತಹ ಒಂದು ತಂತಿ, ಒಂದು ವೀಣೆಯಲ್ಲಿ ಹಾಕಿದಂಥ ಒಂದು ಸ್ಟ್ರಿಂಗ್. ಟನ್ನಂದ ಶಬ್ದ ಮಾಡಬೇಕು, ಅಷ್ಟೇ ಕೆಲಸ, ನಿಲ್ಲಿಸ್ಬಿಟ್ಟ ಶಬ್ದ ಇಲ್ಲ. ಹಿಂಗ ಅಂತ ಇದ್ದ ಶಬ್ದ ಬರ್ತಾ ಇತ್ತು. ಯಾರ್ದದು? ಆ ಭಗವಂತ ಎದ್ದು ಆಚಿತಂತ್ಯ. ಸರ್ವೇ ವಹಾಮೋ ಬಲಿ ಈಶ್ವರಾಯ. ನಾವೇನಿಲ್ಲ, ಆ ಭಗವಂತನಿಗೆ ಬಲಿ ಕೊಡ್ತಾ ಇದ್ದೇವೆ. ಬಲಿ ಕೊಡೋದು ಅಂದ್ರೇನು? ಸೇವಾ ರೂಪವಾಗಿ ಪರಮಾತ್ಮನ ಒಂದು ಆಜ್ಞಾವನ್ನು ನಿರ್ವಹಿಸ್ತಾ ಇದ್ದೀವಿ. ಪ್ರೋತ ನಸೀವ ದ್ವಿಪದೇ ಚತುಷ್ಪದ. ಹೇಗೆ ಮೂಗುದಾರ ಹಾಕಿ ಆ ಗೋ ಮುಂತಾದವುಗಳನ್ನು ಅಡಗಿಸಿ ಈ ರೈತ ಮುಂತಾದವರು ಇಟ್ಟುಕೊಂಡು ತಮ್ಮ ಕೆಲಸವನ್ನು ಮಾಡ್ತಿದ್ದಾರೋ, ಹಾಗೆ ನಮ್ಮನ್ನು ಅಡಗಿಸಿ ತನ್ನ ವಶದಲ್ಲಿ ಇಟ್ಟುಕೊಂಡು ಸರ್ವ ಕಾರ್ಯವನ್ನು ಮಾಡ್ತಾವ ಶ್ರೀಹರಿ ಇದ್ದಾನೆ. ಆದ್ದರಿಂದ ದೇವರು ಏನು ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡೋದು ನಿನ್ನ ಧರ್ಮ ಪ್ರವೃತ್ತ. ಈಶಾವರ್ಷಿಷ್ಟಂ ಅವರೊಂದುಮಯಂಗ ದುಃಖಂ ಸುಖಂ ವಾ ಗುಣಕರ್ಮ ಸಂಘಾತ. ಅದು ಕೆಲವೊಮ್ಮೆ ಗುಣ, ಕರ್ಮ, ಸ್ವಭಾವ, ಕಾಲ ಅಂತ 4 ನಿಮಿತ್ತಗಳು. ತನ್ನ ನಿಮಿತ್ತವಾಗಿ ಪರಮಾತ್ಮ ಏನು ಮಾಡ್ತಾನೆ? ಸುಖ ದುಃಖಗಳನ್ನು ತತ್ತತ್ ಕಾಲದಲ್ಲಿ ಕೊಡ್ತಾ ಬರ್ತಾನೆ. ನಾವ್ಯಾರು ನೈವ ಅವರೊಂದುಮಯ. ಪರಮಾತ್ಮ ಕೊಟ್ಟದ್ದನ್ನ ನಿಲ್ಲಿಸಿ ಸ್ಟಾಪ್ ಮಾಡಿ ನಿನ್ ಮುಂದೆ ನೀನೆಲ್ಲ ಸುಖವಾಗಿರುವ ಅನ್ನುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಆಸ್ಥಾಯ ಎತ್ತದ್ ಯುಕ್ತನಾಥ ಚತುಷ್ಮಥ ಅಂಧಾಯವ ನಿಯಮಾನ. ಕಣ್ಣಿದೆ ಆದರೂ ಕಣ್ಣಿರುವವನನ್ನ ಕುರುಡ ಕರ್ಕೊಂಡು ಹೋದಂಗ ಆಗ್ತಾ ಇದೆ ನಮ್ಮ ಸ್ಥಿತಿ. ಇವನಿಗೆ ಕಣ್ಣಿದೆ, ಕುರುಡ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅಷ್ಟ ಸ್ವತಂತ್ರರಾಗಿ ಬಿಟ್ಟಿದ್ದೀವಿ. ಎಲ್ಲ ಇಂದ್ರಿಯಗಳಿದೆ, ದೇಹ ಇದೆ, ಎಲ್ಲ ಇದೆ. ಭಗವಂತ ಏನು ಮಾಡ್ತಾನೋ ಅದನ್ನೇ ನಡೆಸುವವರು. ಯಾವ ಭಗವಂತನೇ ಸ್ವಯಂ ಗುಣಕರ್ಮಗಳನ್ನು ನಿಮಿತ್ತ ಮಾಡಿ ಕೊಟ್ಟಂತಹ ಯಾವುದೇ ಒಂದು ಸುಖ ದುಃಖಗಳನ್ನು ತಪ್ಪಿಸುವಂತಹ ಅಧಿಕಾರ ನಮಗಿಲ್ಲ. ಯಾರ ಸುಖ ನಮ್ಮ ಸುಖ ದುಃಖಗಳನ್ನೇ ನಿಯಂತ್ರಿಸುವ ಅಧಿಕಾರ ನಮಗಿಲ್ಲ ಅಂತಾರೆ ಬ್ರಹ್ಮದೇವರು. ಏನು ಭಗವಂತ ಇವನಿಗೆ ದುಃಖ ಬರಲಿ, ಇವನಿಗೆ ಸುಖ ಬರಲಿ, ಹಿಂಗಾಗ್ಲಿ ಹಂಗಾಗ್ಲಿ ಅಂತ ಒಂದು ಆಜ್ಞೆ ಮಾಡಿ ದಿಷ್ಟಂ ಅಂದ್ರೆ ಇಟ್ಟು ಕೂತಿರುವ ಕಾಲಕ್ಕೆ ನಾವೇನದನ್ನು ತಪ್ಪಿಸ್ತೇವೆ? ಹೋಗ್ಲಿ, ಇದನ್ನೆಲ್ಲ ಇದನ್ನು ಮುಗಿಸ್ಕೊಂಡು ಮೋಕ್ಷಕ್ಕೆ ಹೋಗ್ಬಿಟ್ಟಿರ್ತಾರಲ್ಲ, ಅವರಾದರೂ ಚೆನ್ನಾಗಿರ್ಬಹುದೇ? ಅವರಾದರೂ ಯಾವುದೇ ಒಂದು ಬಂಧನ ಇಲ್ಲದೆ ಇರಬಹುದೇ? ಇಲ್ಲ. ಮುಕ್ತೋಪಿತಾವದ್ವಿವ್ರಿಯಾತ್ ಸ್ವದೇಹಂ. ಎಲ್ಲದರಿಂದ ಮುಕ್ತನಾದರೂ ಅವನಿಗೆ ಬೇಕಾದ ಸ್ವರೂಪಾನಂದಾವಿರ್ಭಾವ ಪರಮಾತ್ಮನ ಅಧೀನದಲ್ಲಿದೆ. ಆದ್ದರಿಂದ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಾನಾಂ ಬುಧಸ್ಯ ಗೃಹಾಶ್ರಮಃ ಕಿಂ ನು ಕರೋತ್ಯವದ್ಯಂ. ಹೋಗ್ಲಿ, ನೀನೇನು ಮಾಡ್ತೀವಿ, ಸಾಧನೆ ಮಾಡ್ತೀವಿ ಎಂಬುದಕ್ಕೋಸ್ಕರ ಮಹಾ ಆಲೋಚನೆ ಮಾಡಿ ಬಿಟ್ಟು ಹೋಗ್ತಿಯಲ್ಲ, ವನಕ್ಕೆ ಹೋಗು. ವನಕ್ಕೆ ಹೋದರೆ ವನದಲ್ಲಿ ಷಟ್ಸಪತ್ನಾಹ ಕಾಮಕ್ರೋಧಾದಿ 6 ಅನುಷಡ್ ವೈರವರ್ಗ ಅಂತ ಏನು ಲೋಕದಲ್ಲಿ ಕರೀತಾರೆ, ಅದು ಅಲ್ಲಿ ವನದಲ್ಲಿ ಇಲ್ವೋ? ಊರು ಬಿಟ್ಟು ಪರ ಊರಿಗೆ ಹೋದರೆ ಏನು ಬಂದಿತ್ತು? ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಅಲ್ಲಿ ಹೋದೆ, ಅಲ್ಲೇ ನಿನಗೆ ಕಾಮಕ್ರೋಧಾದಿ ವಿಕಾರಗಳು ಬಂದು ಕೂತರೆ ಏನು ನೀನು ಮೋಕ್ಷ ಸಾಧನೆ ಮಾಡೋದು? ಆದ್ದರಿಂದ ಜಿತೇಂದ್ರಿಯಸ್ಯ, ಇಂದ್ರಿಯಗಳನ್ನು ಗೆದ್ದು ಶ್ರೀಹರಿಯ ಪ್ರೇರಣಾನುಸಾರ ಶಾಸ್ತ್ರೋಕ್ತವಾಗಿ ನಡ್ಕೊಳ್ಳುವಂತಹ ವಿದ್ವಾಂಸನಿಗೆ ಗೃಹಾಶ್ರಮ ಕಿಮ್ಮು ಕರೋತ್ತವದ್ದಂ. ಗೃಹಸ್ಥಾಶ್ರಮ ಏನು ದೋಷ ಮಾಡಿದೆ?
ಏನು ಪಾಪ ಮಾಡಿಕೊಡ್ತದೆ? ಅವಶ್ಯ ಗೃಹಸ್ಥಾಶ್ರಮದಲ್ಲಿ ಇರ್ಬೋದು, ಇರುವುದರಲ್ಲಿ ನೀನು ಯಹ ಷಟ್ ಸಪತ್ನಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯಯತೆ ಪೂರ್ವಂ. ಒಂದು ವೇಳೆ ಸನ್ಯಾಸಕ್ಕೆ ಅಧಿಕಾರ ಪಡೆದಿದ್ದವನು ಕೂಡ ಗೃಹಸ್ಥಾಶ್ರಮದಲ್ಲಿ ಇದ್ದು ಅರಿಷಡ್ ವರ್ಗಗಳನ್ನು ಗೆದ್ದು, ಯಾರು ಪೂರ್ವದಲ್ಲಿ ಗೃಹಸ್ಥಾಶ್ರಮಿಯಾಗಿರುವ ಕಾಲಕ್ಕೆ ವೈರಾಗ್ಯದ ಅಭ್ಯಾಸವನ್ನು ಮಾಡಿರುತ್ತಾರೋ ಅವರು ಮಾತ್ರ ಮುಂದೆ ಸನ್ಯಾಸಿಗಳಾಗಬೇಕು. ಸನ್ಯಾಸಿಗಳ ಆದ ಮೇಲೆ ವೈರಾಗ್ಯ ಬರ್ತದೆ ಎಂಬುದು ನಿರೀಕ್ಷೆ ಮಾಡುವಂತಿಲ್ಲ. ಮನಸ್ಸು ಎಂಬುದು ಬಹಳ ದೊಡ್ಡ ವಿಚಿತ್ರ ಪದಾರ್ಥ. ಅದಕ್ಕೆ ಏನೇನು ಸಂಸ್ಕಾರಗಳು, ಅನೇಕ ಜನ್ಮಾಂತರದಿಂದ ಬಂದ ಸಂಸ್ಕಾರಗಳಿಗೋ ಅವೇ ಅಲ್ಲಿ ಕೆಲಸ ಮಾಡೋದು. ನಾವಿವತ್ತು ವಿರಕ್ತರಾಗಬೇಕು ಅಂತ ಸಂಕಲ್ಪ ಮಾಡ್ತೇವೆ, ಎಂದ ಮಾತ್ರದಿಂದ ವಿರಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ವೈರಾಗ್ಯ ಬರಲಿ ಅನ್ನೋ ಅಪೇಕ್ಷೆ ಪಟ್ಟ ಮಾತ್ರದಿಂದ ವೈರಾಗ್ಯ ಬರುವುದಿಲ್ಲ. ವೈರಾಗ್ಯ ಅನುಗುಣವಾಗಿ ನಡ್ಕೊಳ್ಳಿಕ್ಕೂ ಆಗುವುದಿಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದವನೆಲ್ಲ ಅವಿರಕ್ತ ಅಂತಲೂ ಅರ್ಥ ಅಲ್ಲ, ಸನ್ಯಾಸಿಗಳಾದವರೆಲ್ಲರೂ ವಿರಕ್ತರು ಅಂತಲೂ ಅರ್ಥವಿಲ್ಲ. ಏನಿಷ್ಟೇ ವೇಷ ಬದಲಿ ಆಗಿರ್ತದೆ, ವೇಷ ಬದಲಿ ಆಗಿರ್ತದೆ. ಅವರು ಧೋತ್ರ ಉಡೋದು ಬಿಟ್ಟು ಶಾಟಿ ಹೊತ್ತಿರ್ತಾರೆ. ಉತ್ತಮರಾಗಿರ್ತಕ್ಕ ಜ್ಞಾನಿವರೆಣ್ಯರು ಯಾವುದನ್ನೂ ಲಕ್ಷ್ಯ ಮಾಡುವುದಿಲ್ಲ. ಆಚಾರ್ಯರ ತಂದೆ ಸಾತ್ವಿಕಾಚಾರ್ಯರು ಅಂತಿದ್ರಂತೆ, ಅವರಿಗೆ ಕೋಪ ಎಂಬುದೇ ಒಂದಿಲ್ಲ. ಸಾಕ್ಷಾತ್ ಸಾತ್ವಿಕ ಶಿಖಾಮಣಿಗಳೆನಿಸಿಕೊಳ್ಳುವ ಸತ್ಯ ಜ್ಞಾನ ತೀರ್ಥರು ಇವರನ್ನ ಸಾತ್ವಿಕರು ಅಂತ ಕರೆದರು, ಬಿರುದು ಕೊಟ್ಟರು. ಅಂಥ ಸಾತ್ವಿಕರು ಕೋಪ ಪಟ್ಟಿದ್ದನ್ನು ಯಾರೂ ನೋಡಿಲ್ಲ. ಅವ್ರು ಸಣ್ಣ ಹುಡುಗನಾಗಿದ್ದಾಗಲಿಂದಲೂ ಅವರಿಗೆ ಕೋಪ ಬಂದದ್ದೇ ಯಾರೂ ನೋಡಿಲ್ಲ. ದುಃಖ ಪಟ್ಟಿದ್ದು ನೋಡಿಲ್ಲ. ಅವರು ಏನಾದರೂ ಯಾವುದೇ ಒಂದು ಸ್ಥಿತಿಪತಿಗಳು ಬಂದರೂ ಕೂಡ ತಿರುಗಿನ ಕಣ್ಣಕ್ಕೆ ನೋಡ್ತಿರ್ಲಿಲ್ಲ. ಏನಾದ ಶ್ರೀ ದೇವ್ ಛ ಹಿಂಗಾತು, ಅಯ್ಯೋ ಅನನುಕೂಲ ಆಯ್ತು, ಅವ್ಯವಸ್ಥಿತ ಆಯ್ತು, ಅಯ್ಯೋ ಸರಿ ಆಯ್ತು ಶ್ರೀಹರಿ ಬಿಟ್ಟಲ್ಲ ಅಂತೀವಿ, ನಾರಾಯಣ ನಾರಾಯಣ ಅಂತ. ಮತ್ತೊಂದು ಅದನ್ನು ಹಚ್ಚಿಕೊಂಡು ಅಯ್ಯೋ ಒಂದು ಹತ್ತು ಮಾಡಿ ಏನಿಲ್ಲ. ಕಾಮ ಗೆದ್ದರು. ಇಂಥ ಪದಾರ್ಥ ತಮಗೆ ಬೇಕು ಅಂತಿಲ್ಲ. ಗೃಹಸ್ಥಾಶ್ರಮನೆ ಅವ್ರು ಸನ್ಯಾಸ ತಗೊಳ್ಳೇ ಇಲ್ಲ. ಸನ್ಯಾಸ ತಗೊಳ್ರಿ ಅಂತ ಅಂದ್ರಂತ ಅವ್ರಿಗೆ ಅಂದ್ಬಿಟ್ರು. ಅಷ್ಟೇ, ಅದಕ್ಕೆ ಉತ್ತರ ಇಲ್ಲ. ನಮ್ಮ ಶ್ರೀಮದಾಚಾರ್ಯ ಸ್ಮಿತಮನ ಹಾಕೋಲ್ಲ ಉತ್ತಮರ ಆತರೋ ಅಂತಂದ್ರಲ್ಲ, ಹಂಗೆ ಉತ್ತರ ಇಲ್ಲ. ಸಣ್ಣ ಒಟ್ಟು ಕಾಣ್ಲಿ ಅವ್ರಿಗೆ ನಮಸ್ಕಾರ. ಅಪ್ಪ ಚಿಲ್ಬಾಕಾಗಿ ಏನಾಚಾರ್ಯ ಬಾಯ್ ನಿಂತ್ಕೊಳ್ತಾರೆ. ಅವ್ರ ಪಾದ ಸ್ಪರ್ಶ ಮಾಡಬೇಕು ಎಲ್ಲ ಕೈಗಳಿಂದ. ಕಣ್ಣು ಗೊತ್ಕೊಳ್ತಿದ್ರು, ತಲೆ ಗೊತ್ಕೊಳ್ತಿದ್ರು. ಆ ಹುಡುಗ ಆ ಕಡೆ ಹೋದ ಅಂದ್ರೆ ಅವನು ಧೂಳು ತಲೆಗೆ ಹಾಕೋತಿದ್ರು. ಬ್ರಾಹ್ಮಣ ಶ್ರೀಹರಿ ಸನ್ನಿಧಾನ ಅಂತಿದ್ರು. ಎಂಥ ಅವರ ಸ್ವಭಾವ ನಮ್ಮ ಗುರುಗಳು ಅಂತಿದ್ರು. ಅವ್ರ ಮಕ್ಕಳಾಗಿದ್ದೀವಿ ಹೊರತು ಅವ್ರ ಸ್ವಭಾವ ನಮ್ಗೆ ಬರಲೇ ಇಲ್ಲ ಅಂತಿದ್ರು. ಏನು ಸಾತ್ವಿಕತಾ ಅಂದ್ರೆ ಅಂಥ ಸಾತ್ವಿಕತಾ. ಸಕಲ ಇಂದ್ರಿಯಗಳನ್ನ ಗೆದ್ದಿದ್ರು. ಇಂಥ ಪದಾರ್ಥನೇ ತಿನ್ನಬೇಕು ಅಂತಿಲ್ಲ. ತಿಂದ್ರು ಸರಿ, ಉಂಡ್ರು ಸರಿ, ಉಳ್ದೇ ಇದ್ರು ಸರಿ, ಬಡತನ ಇದ್ರು ಸರಿ, ದೇವರೇನಾದ್ರು ತಂದು ಕಳಿಸ್ಕೊಟ್ಟ, ತಿಂದ್ರು ಸರಿ, ಉಂಡ್ರು ಸರಿ. ಈ ಯಾವ ಅಂಶದಲ್ಲೂ ಅವರಿಗೆ ವಿಕಾರಲಿಲ್ಲ ಇಲ್ಲ. ಎಂತಿದ್ರು ಕಾಮಕ್ರೋಧ ಆಗುದು ಇಲ್ಲಿ ಇಡೀ ಜೀವನ ಪೂರ್ಣ ಹಾಗೆ ಇದ್ದು ಬ್ರಹ್ಮರಂಧ್ರದ ದ್ವಾರ ಶರೀರೋತ್ಕ್ರಮಣ ಮಾಡ್ಕೊಂಡ್ರು. ಇದೆಲ್ಲ ಗೃಹಸ್ಥಾಶ್ರಮದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಾರೆ ಚತುರ್ಮುಖ ಬ್ರಹ್ಮದೇವರು. ಏನು ಸನ್ಯಾಸಿಗಳೇ ಯಾಕೆ ಆಗ್ಬೇಕು? ಒಂದು ಹೋಗು ಹೊಲಕ್ಕೆ ಹೋಗು, ಏನಾಯ್ತು? ಹೊಲಕ್ಕೆ ಹೋಗೋದು ಅಂದ್ರೆ ಸನ್ಯಾಸ ತಗೊಂಡ್ಬಿಟ್ಟು ಅಂತ ಇನ್ನೇನಿಲ್ಲ. ಯಾರು ಹೊಲಕ್ಕೆ ಹೋಗ್ಬೇಕು ಬಿಡೋದಿಲ್ಲ. ಸನ್ಯಾಸ ತಗೋ ಸನ್ಯಾಸ ತಗೋ. ಸನ್ಯಾಸ ತಗೊಂಡು ಪೂರ್ವಾಶ್ರಮದ ಪುತ್ರಗಳನ್ನ ಕರೆದು ಕೊಡ್ತಾನೆ ಬಂದ್ರೆ ಯಾತಕ್ಕೆ ಸನ್ಯಾಸ ತಗೋಬೇಕದು? ಸನ್ಯಾಸಿಗಳಾಗೋದು 24 ತಾಸು ಅನ್ಯ ವಿಚಾರಗಳು, ಪಾಠ ಇಲ್ಲ, ಪ್ರವಚನ ಇಲ್ಲ, ದೇವ್ರ ಧ್ಯಾನ ಇಲ್ಲ, ಆಶ್ರಮದ ಧರ್ಮಗಳನ್ನು ಅನುಷ್ಠಾನ ಮಾಡಿದೆ ಸನ್ಯಾಸಿಗಳಾಗಿ ಏನು ಬಂತು? ವನಂ ಹೋಗು. ಭಯಂ ಪ್ರಮತ್ತಸ್ಯ ವನೇಶ್ವರಿ ಸ್ಯಾತ್.
ಸನ್ಯಾಸ ತಗೊಂಡ್ರು ಅಲ್ಲೂ ಯಥೋ ವಸಂತೆ ಸಹಷಟ್ ಸಪತ್ನ, ಅಲ್ಲೂ ಎಲ್ಲ ಅರಿಷಡ್ ವರ್ಗಗಳು ಇರ್ತವೆ. ನಿನ್ನ ಮನಸ್ಸಿಂದ ಕಿತ್ತು ಹೋದರೆ ಮಾತ್ರ ನೀನು ಎಲ್ಲಿದ್ದರೂ ಬದುಕ್ತೀಯ. ಅದ ಕಾರಣ ಯುದ್ಧೇತ ದುರ್ಗಾಶ್ಚಿತ್ತ ಊರ್ಜಿತಾರಿನ್ ಕ್ಷೀಣೇಶು ಕಾಮಂ ವಿಚರೇ ದ್ವಿಪಶ್ಚಿತ್. ದುರ್ಗಾ ಅಂತಾರಲ್ಲ, ಯಾವುದು? ಹಾ, ಇಲ್ಲಿ ಏನಂದ್ರೆ ಈ ದುರ್ಗಾ ಅಂತಂದ್ರೆ ಇದೊಂದು ದೊಡ್ಡ ಕೋಟೆ. ಇದರಲ್ಲಿ ಇದು ಸ್ವಲ್ಪ ಸೇಫ್ ಆಗಿರಬಹುದು. ಇಲ್ಲಿದ್ದುಕೊಂಡೇನೆ ಯುದ್ಧ ಮಾಡುವ, ಇಲ್ಲಿ ಯುದ್ಧ ಮಾಡಿ ಅವ್ರನ್ನ ಗೆದ್ದ ಮೇಲೆ ಆಮೇಲೆ ಕೋಟೆ ಬಿಟ್ಟು ಹೊರಗೋದು. ನೀನು ಮೊದಲೇ ಹೊರಗೋಗಿ ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ಶತ್ರುಗೆ ಬಲ ಜಾಸ್ತಿ. ನೀನು ಕೋಟೆ ಒಳಗೆ ನೀನು ಬೇಕು, ಮೇಲಿಂದ ಬಾಣ ಬಿಡಬೇಕು, ಆಗ ಶತ್ರುಗಳಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಷಟ್ಸಪತ್ನಾಹ ಬಹಳ ಅವರು ಅಯೋಗ್ಯರುಗಳಿದ್ದಾರೆ ಕಾಮಕ್ರೋಧಾದಿಗಳು. ಒಂದು ಸ್ವಲ್ಪ ಛಿದ್ರ ಸಿಕ್ಕಿದ್ರೆ ಸಾಕು ನಮ್ಮನ್ನು ಬಂದು ಆಕ್ರಮಿಸಿಬಿಡ್ತಾರೆ. ಇಂಥ ಅವರನ್ನು ತಪ್ಪಿಸ್ಕೊಳ್ಳಿಕ್ಕೆ ಕ್ಷೀಣೇಶು ಕಾಮಗಳು ಕಾಮಕ್ರೋಧಾದಿಗಳು ಕ್ಷೀಣವಾಗಿ ಹೋಗ್ತವೆ, ಅವು ದುರ್ಬಲ ಆಗಿ ಹೋಗ್ತವೆ, ಶತ್ರುಗಳು ನಾಶ ಆಗಿ ಹೋಗ್ತಾರೆ. ಆಮೇಲೆ ನೀ ಎಲ್ಲಿ ಬೇಕಾದ್ರೂ ಹೋಗು, ಸನ್ಯಾಸಾರು ತಗೋ, ಏನಾದರೂ ತಗೋ. ಆದ ಕಾರಣ ಯಾವ ಅವಸ್ಥಾ ಇಲ್ಲಿ ಏನಾಗ್ತದೆ, ಗೃಹಸ್ಥಾಶ್ರಮಕ್ಕೂ ಸನ್ಯಾಸಾಶ್ರಮಕ್ಕೂ ಇರ್ತಕ್ಕಂಥ ಪ್ರಧಾನ ವ್ಯತ್ಯಾಸವನ್ನ ನಮ್ಮ ಬ್ರಹ್ಮದೇವರು ತೋರಿಸ್ಕೊಡೋದು ಇಷ್ಟೇನೆ. ಈ ಗೃಹಸ್ಥಾಶ್ರಮದಲ್ಲಿ ನೀ ಯುದ್ಧ ಮಾಡಿದಿ, ಕಾಮಕ್ರೋಧಾದಿಗಳನ್ನು ಗೆಲ್ಲಲಿಕ್ಕೆ ಎಲ್ಲರಿಗೂ ಕರ್ತವ್ಯ. ಯಾವ ಆಶ್ರಮದಲ್ಲಿದ್ದಾರೆ ಅಂತಿಲ್ಲ, ಎಲ್ಲ ಆಶ್ರಮದಲ್ಲೂ ಕಾಮಕ್ರೋಧಾದಿಗಳನ್ನು ಗೆಲ್ಲುವುದು ನಿಮ್ಮ ಧರ್ಮ. ಮಾಡಿ ಗೆಲ್ಲೋದಕ್ಕೆ ಅಂತಂದ್ರೆ ಗೆಲ್ರೇನೋ ಏನೋ ಮಾಡ್ಬಿಟ್ಟ ತಕ್ಷಣ ದಪ್ಪಂದ ಬಿಡ್ತಾವವು, ಹಾಗೇನೇನಿಲ್ಲ. ಅವು ತಮ್ಮ ಕೆಲಸ ತಾವು ಮಾಡೇ ಮಾಡ್ತವೆ. ಆಗ ಮಧ್ಯ ಒಂದು ಕಾಮ ವಿಶೇಷ ನಿಮಗೆ ಪ್ರಾಪ್ತ ಆಯಿತು, ಕ್ರೋಧ ವಿಶೇಷ ಬಂತು. ಗೃಹಸ್ಥಾಶ್ರಮದಲ್ಲಿ ಇದ್ರಿ, ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಂದ ಕಾಮ ಉಪಭೋಗವನ್ನ ಆದಂತಹ ಅಪರಾಧಗಳನ್ನು ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಪುನಃ ಕಾಮವನ್ನು ಗೆಲ್ಲುವ ಕೆಲಸ ಮಾಡಬಹುದು. ಎಷ್ಟಾವರ್ತಿ ಎಡವಿದರೂ ಇಲ್ಲಿ ಮತ್ತೆ ಪುನರುತ್ಥಾನಕ್ಕೆ ಅವಕಾಶ ಇದೆ. ಇದೇ ಒಂದು ಗೃಹಸ್ಥಾಶ್ರಮದ ಮೂಲ ಸ್ವಭಾವ. ಇಲ್ಲೆಲ್ಲ ಮಾಡು. ಯಾಕೆ ಇಲ್ಲಿ ದುರ್ಗ ಇದೆ, ಇಲ್ಲಿ ದೊಡ್ಡ ಕೋಟೆ ಇದೆ, ನಿನ್ನ ಸ್ವರೂಪ ಹಾನಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ನೀನು ಇಡೀ ಶರೀರವೇನು ವ್ಯರ್ಥ ಹೋಗೋದಿಲ್ಲ. ಪರಮಾವಧಿ ಎಂತೆಂಥ ಅಪರಾಧ ಮಾಡ್ತೀವೋ ಮಾಡಿಬಿಟ್ಟು ಏನಾಯ್ತು, ಸಂಸ್ಕಾರ ಮಾಡಿಸಿದ್ರೆ ಮತ್ತೆ ಶುದ್ಧಿ, ಪ್ರಾಯಶ್ಚಿತ್ತ ಮಾಡಿಸಿದ್ರೆ ಮತ್ತೆ ಶುದ್ಧಿ. ಒರಿಜಿನಲ್ ಎಷ್ಟು ಅಷ್ಟೇ, ಕೆಲವುದಕ್ಕೆ ಇಲ್ಲ ಅಂತ ಅಂದಿದ್ದಾರೆ, ಅವ್ರನ್ನ ಬಿಟ್ಟು ಬಿಡೋದು. ಉಳಿದಿದ್ದಂತೂ ಸಂಪೂರ್ಣ ಎಲ್ಲ ಕ್ರಮದಲ್ಲಿ ಶುದ್ಧಿ ಮಾಡ್ಕೊಂಡು. ಅದೇ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರುವವರಿಗೆ, ವಾನಪ್ರಸ್ಥದಲ್ಲಿ ಇರುವವರಿಗೆ, ಸನ್ಯಾಸದಲ್ಲಿ ಇರುವವರಿಗೆ ಅವಕಾಶ ಇಲ್ಲ. ಅವರು ಒಮ್ಮೆ ಅಪರಾಧ ಮಾಡಿದ್ರು ಅಂದ್ರೆ ಆ ಶರೀರವೇ ಹೋಯ್ತು. ಅಲ್ಲಿಂದ ಮುಂದೆ ಅವರಿಗೆ ಯಾವುದೇ ಕ್ರಮದಲ್ಲಿ ಪ್ರಾಯಶ್ಚಿತ್ತಕ್ಕೆ ಅವಕಾಶ ಇಲ್ಲ. ಪ್ರಾಯಶ್ಚಿತ್ತ ಉಪನಯನಾದಿ ಸಂಸ್ಕಾರಗಳೇ ಇಲ್ಲ ಅಂದ್ಮೇಲೆ ಏನು ಪ್ರಾಯಶ್ಚಿತ್ತ ಮಾಡ್ಕೋತಾರ ಅವರು? ಅಗ್ನಿಪೂರ್ವಕವಾದ ಪ್ರಾಯಶ್ಚಿತ್ತಗಳು ಸರ್ವಾತ್ಮನ ಇಲ್ಲ, ಕರ್ಮಪೂರ್ವಕವಾದ ಪ್ರಾಯಶ್ಚಿತ್ತಗಳು ಇಲ್ಲ. ಏನು ಬಹಳ ಒಂದು ಉಪವಾಸ ಒಂದು ಉಳಿದಿರೋದು ಅವರಿಗೆ. ಉಪವಾಸದಿಂದ ಬರೋ ಪ್ರಾಯಶ್ಚಿತ್ತಗಳು ಯಾವುದರಿಂದ ಮಾಡ್ಬೋದು ಅಷ್ಟು ಮಾಡ್ಕೋಬೋದು, ಅದಕ್ಕಿಂತ ಹೆಚ್ಚಿನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಇಡೀ ಶರೀರವೇ ಕಳ್ಕೊಳ್ಬೇಕಾದ ಸ್ಥಿತಿ ಬಂದ್ಬಿಡ್ತದೆ ಸನ್ಯಾಸಕ್ಕೆ. ಅದಕ್ಕೆ ಕಾಮಕ್ರೋಧಾದಿಗಳನ್ನು ನೀವು ಮೊದಲೇ ಅಭ್ಯಾಸ ಮಾಡಿ ಗೆದ್ದು ಆಮೇಲೆ ಆ ಸನ್ಯಾಸವನ್ನು ಪ್ರಾಕ್ಟೀಸ್ ಮಾಡಬೇಕು. ಸನ್ಯಾಸ ಎಂಬುದು MBBS ಆದಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ MBBS ಮಾಡ್ತೀನಿ ಅಂದರೆ ಏನಾಗ್ತದೆ, ಅವ್ಯವಸ್ಥೆ ಆಗಿ ಹೋಗ್ತದೆ. ಅವೇನಾದ್ರು ಕೊಟ್ಟು ಇಂಜೆಕ್ಷನ್ ಹೆಚ್ಚು ಕಡಿಮೆ ಆಯ್ತು ಅಂದರೆ ಎಲ್ಲ ಕಡೆ ಅಷ್ಟೇನೆ, ಇಲ್ಲೂ ಅಷ್ಟೇನೆ. ಕಾಮಕ್ರೋಧಾದಿಗಳನ್ನು ಮೊದಲೇ ಗೆದ್ದು ಸಿದ್ಧಪುರುಷನಾಗಿ ಆಮೇಲೆ ಸನ್ಯಾಸ ತಗೋ. ಅದ ಕಾರಣ ಗೃಹಸ್ಥಾಶ್ರಮ ಎಂಬುದು ಒಂದು ವೇಳೆ ಅಲ್ಲೇ ಇರಬೇಕಾದ ಸ್ಥಿತಿ ಇತ್ತು, ಅಲ್ಲೇ ಇರು. ಇಲ್ಲ ನಾವು ಸನ್ಯಾಸನೇ ತಗೊಳ್ಬಾರ್ದು ಅಂತ ಆದರೆ ಬಿಡು, ಬೇಡ. ಹಂಗಾದ್ರೆ ಮೋಕ್ಷ ಉಂಟು? ಯಾಕಿಲ್ಲ, ಅವಶ್ಯ ಇದೆ. ಯಾಕೆ ನಾವೆಲ್ಲ ಮೋಕ್ಷಕ್ಕೆ ಹೋಗೋದಿಲ್ವ? ಭುಂಕ್ಷ್ವೇಹ ಭೋಗಾನ್ ಪುರುಷಾರ್ಥಿ ಸೃಷ್ಟಾನ್ ವಿಮುಕ್ತ ಸಂಘ ಪ್ರಕೃತಿ ಭಗವತ್ವ. ಅಭಿಮಾನ ಬಿಡು, ಸಕಲ ಭೋಗ ಮಾಡು. ಅಲ್ರಿ ಇಲ್ಲಿ ಅನ್ನ ಸಾರು ಹುಳಿ ಕೂಟು ಚಿತ್ರಾನ್ನ ಅಂಬಡೆ ಎಲ್ಲ ಬರ್ತಾವಲ್ಲ. ವೃದ್ಧಾಶ್ರಮದಲ್ಲಿ ಇವೆಲ್ಲ ಸಹಜವಾದ ಧರ್ಮ. ಉಣ್ಣು,
ಒಳ್ಳೆ ಐಶ್ವರ್ಯ, ಹೋಗಿ ಮಾಡು. ಆದರೆ ಸಂಘರಹಿತನಾಗಿ ಅಭಿಮಾನ ಇರಬಾರದು. ವಿಮುಕ್ತ ಸಂಘ, ಪ್ರಕೃತಿ ಸ್ವಾಭಾವಿಕವಾಗಿ ಬಂದದ್ದನ್ನು ಅನುಭವಿಸು. 4 ಆಶ್ರಮ ವಿಧಾನ ಯಾಕೆ ಬೇಕು? ಹೌದಾ? ಪ್ರಶ್ನೆ 100% ಸರಿಯಾದ್ದು. ಅದಕ್ಕಂಚಾರಿ ವಿಹಿತ ಶ್ರೀಮದಾಚಾರ್ಯ ತಾತ್ಪರ್ಯ ಬಂದ್ಬಿಡ್ತು. ನೀನೇನು ಪ್ರಶ್ನೆ ಮಾಡಿದೆ ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಭಾಗವತ ಮೂಲದಲ್ಲಿ ಇಷ್ಟು ಹೇಳ್ಬಿಟ್ರ ಪ್ರಶ್ನೆ ಬಂತ, ಇದ್ರ ಮೇಲೆ ಈ ಪ್ರಶ್ನೆ ಬರ್ತದೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳು ನಿದ್ದೇನೆ. ನೀನು ಪ್ರಶ್ನೆ ಮಾಡಿದೆ ಅಷ್ಟೇ. ಏನಂತ? ಹಂಗಾರೆ 4 ಆಶ್ರಮ, 4 ವರ್ಣ ಇವೆಲ್ಲ ಯಾಕೆ ಬೇಕು? ಎಲ್ಲರೂ ವೈರಾಗ್ಯ ಇದ್ರೆ ಸಾಕು, ಯಾವ ಆಶ್ರಮದಲ್ಲಿ ಬೇಕಾದ್ರೆ ಇರ್ರಿ ಅಂತ ಹೇಳ್ಬೋದಿತ್ತಲ್ಲ. ಅದಕ್ಕಂತಾರೆ ವಿಹಿತೋ ಯಸ್ಯ ಯೋ ಧರ್ಮ ವಿಷ್ಣುನ ಪ್ರಭವಿಷ್ಣುನ ತೇನ ಮುಕ್ತಿರ್ಭವೇತ್ ತಸ್ಯ ತಂ ಗುರುರ್ವೇದ ಸರ್ವವಿತ್. ಇಷ್ಟೇ ಅರ್ಥ ಆಯ್ತು? ಭಗವಂತ ಯಾರಿಗೆ ಎಲ್ಲಿ ಯಾವ ರೀತಿ ಇರಬೇಕು, ಯಾವುದನ್ನ ಧರ್ಮ ಅಂತ ಹೇಳ್ತಾನೋ ಅದರಿಂದಲೇ ಅವರಿಗೆ ಮುಕ್ತಿ. ಇದನ್ನ ತಿಳಿದವರು ಮುಖ್ಯ ಪ್ರಾಣದೇವರು ಮಾತ್ರ. ಅದರಿಂದ ಏನಾಯ್ತು? ನೀನು ಹೋಗಪ್ಪ ಸನ್ಯಾಸಿ ಆಗು ನಾವು ಸನ್ಯಾಸ ಮಾಡಬೇಕು, ನೀನು ಹಿಂಗೆ ಇರಪ್ಪ ಅಂದ್ರೆ ಇವೆಲ್ಲ ಗೃಹಸ್ಥಾಶ್ರಮ ಆಗಲಿ ಸನ್ಯಾಸಾಶ್ರಮ ಆಗಲಿ ಇದನ್ನು ನಾವು ಸೆಲೆಕ್ಟ್ ಮಾಡೋದಲ್ಲ. ಗುರುಹು ತಮ್ ಗುರುಹು ವೇದ. ಹಂಗಾರೆ ನಮ್ಮ ಗುರುಗಳನ್ನು ಕೇಳ್ಕೊಂಬಂದ್ಬಿಡೋಣ? ಇಲ್ಲ, ಸರ್ವವಿದ್ ಗುರುಹು. ಈ ಅಂತೂ ಇದು ಅದು ಇದು ಅಂಥ ಗುರುಗಳಲ್ಲ, ಎಲ್ಲವನ್ನೂ ತಿಳಿದ ಗುರುಗಳು. ಅದಕ್ಕೇನೆ ಯಾವುದೇ ಒಂದು ಈ ವಿಶಿಷ್ಟ ಕಾರ್ಯವನ್ನು ಮಾಡೋ ಕಾಲಕ್ಕೆ ನಮಗೆ ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಇಲ್ಲ. ಆದ್ದರಿಂದ ಅಂಥ ವಿಷಯಗಳನ್ನು ಕೇಳಲಿಕ್ಕೆ ಬರೋದಿಲ್ಲ. ಅವರನ್ನ ಪ್ರತ್ಯಕ್ಷವಾಗಿ ಸ್ವಾಮಿ ನಾನೇನು ಮಾಡಲಿ ಅಂತ ಶ್ರೀಮದಾಚಾರ್ಯರಿಗೆ ಹೋಗಿ ಕೇಳಲಿಕ್ಕೆ ಬರೋದಿಲ್ಲ. ಅವರೇನು ನಮ್ಮ ಪ್ರತ್ಯಕ್ಷರಾಗಿಲ್ಲ. ಹಂಗಾರೆ ಏನು ಮಾಡೋದು? ಎಷ್ಟೋ ಸಮಸ್ಯೆ ಬರ್ತಾವೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಏನು ಚಿಂತೆ ಮಾಡಬೇಡ್ರಿ, ಶ್ರೀಮದಾಚಾರ್ಯದು ಇನ್ನೊಂದು ಪ್ರತಿರೂಪ ಇದೆ, ಅಲ್ಲಿ ಅವರು ವಾಗ್ರೂಪದಿಂದ ನಿಂತಿರ್ತಾರೆ, ಮಹಾಭಾರತ ತಾತ್ಪರ್ಯ ತೆಗೆಸ್ರಿ, ನಿಮ್ಮ ಸಂಶಯ ಪರಿಹಾರ ಮಾಡಿಕೊಡ್ರಿ ಅಂತ ನಮ್ಮ ಪ್ರಾಚೀನ ಸಂಪ್ರದಾಯ. ನಮಗೆ ನಮ್ಮ ಈ ಎದುರಿಗಿರೋ ಗುರುಗಳನ್ನು ಕೇಳಿದ್ರು ಯದ್ಯಪಿ ಕೆಲವುದೆಲ್ಲ ಸಮಸ್ಯೆ ಬಗೆಹರಿತದೆ. ಆಚಾರ್ಯ ಈಗ ಧರ್ಮಶಾಸ್ತ್ರದಲ್ಲಿ ಏನಿದೆಯೋ ಪ್ರಸಂಗ ಬಂದಿದೆ ಅಂಥವೆಲ್ಲ ಗುರುಗಳು ಹೇಳ್ಕೊಡ್ತಾರೆ. ಶಾಸ್ತ್ರ ನೋಡಿ ಹೇಳ್ತಾರೆ, ನೋಡಪ್ಪ ಇಂತಹ ಪ್ರಸಂಗದಲ್ಲಿ ನೀನು ಹಿಂಗೆ ಮಾಡಬೇಕು, ಧರ್ಮಶಾಸ್ತ್ರ ಹೇಗೆ ಹೇಳ್ತದೆ ಅಂತ ಹೇಳ್ಕೊಟ್ಟು ಬಿಡ್ಬೋದು. ಆದರೆ ಕೆಲವು ವಿಶಿಷ್ಟ ಸಮಸ್ಯೆಗಳಿಗೆ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಅಥವಾ ಧರ್ಮಶಾಸ್ತ್ರದಿಂದ ಉತ್ತರ ಸಿಗೋದಿಲ್ಲ. ಕೆಲವು ವೈಯಕ್ತಿಕವಾದಂಥ ಒಂದು ಪ್ರಸಂಗಗಳು, ಅಂಥ ಪ್ರಸಂಗಗಳಲ್ಲಿ ಇಂಥ ಸಿಗೋದಿಲ್ಲಲ್ಲ, ಏನು ಮಾಡೋದು? ಆವಾಗ ತಾತ್ಪರ್ಯ ನಿರ್ಣಯ ತೆಗೆಸೋದು ನಮ್ಮ ಸಂಪ್ರದಾಯ. ಈಗ ಬಿಡ್ರಿ, ಯಾರೋ ಒಬ್ಬರು ಬಂದಿದ್ರು, ಆಚಾರ್ಯ ಏನು ತಾತ್ಪರ್ಯ ನಿರ್ಣಯ ತೆಗೆಸ್ಬೇಕಲ್ರಿ? ಹೌದಾ, ತಾತ್ಪರ್ಯ ನಿರ್ಣಯನ ಸರಿ, ಏನು ವಿಷಯ? ನೀವು ನಾನಂದ್ರೆ ಆಮೇಲೆ ನಿಮ್ಮ ಸಮಸ್ಯೆ ಏನಿದೆ ಅದು ಮನಸ್ಸೊಳಗೆ ಇಟ್ಕೊಡ್ರಿ, ನಾವು ತಾತ್ಪರ್ಯ ನಿರ್ಣಯ ತೆಗೆದು ನೋಡ್ತೀವಿ, ಆಮೇಲೆ ನೀವು ಅದನ್ನು ಹೇಳಬೇಕು. ನಿಮ್ಮ ಸಮಸ್ಯೆ ಪರಿಹಾರ ಸಿಕ್ತೋ ಇಲ್ವೋ ಅಂತ ನೀವು ತಿಳ್ಕೊಡ್ರಿ, ನಾವು ಬಂದ ಪ್ರಸಂಗವನ್ನು ಹೇಳ್ಬಿಡ್ತೇವೆ. ನಿಮಗೆ ತಾತ್ಪರ್ಯ ನಿರ್ಣಯದಲ್ಲಿ ವಿಶ್ವಾಸವಿದ್ದರೆ, ಅದರಲ್ಲಿ ಏನು ಬರ್ತದೋ ಅದರಂತೆ ನಡಿಲಿಕ್ಕೆ ನಿಮಗೆ ಯೋಗ್ಯತೆ ಇದ್ದರೆ ಆಗ ಮಾತ್ರ ತಾತ್ಪರ್ಯ ನಿರ್ಣಯ ತೆಗೆಸ್ರಿ. ತಾತ್ಪರ್ಯ ನಿರ್ಣಯ ಬಂದರೂ ಬರದೇ ಇದ್ರು ನಾವು ಮೊದಲೇ ಎಲ್ಲ ನಿರ್ಣಯ ಮಾಡಿ ಕೂತಿದ್ದೀವಿ ಅಂದರೆ ತಾತ್ಪರ್ಯ ನಿರ್ಣಯ ತೆಗೆಸೋಂಗಿಲ್ಲ. ಅಕಸ್ಮಾತ್ ಅವರು ಬೇಡ ಅಂದರು, ನೀವು ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು, ಮಾಡಂದ್ರು ಬಿಡ್ಲಿಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ಇದ್ದರೆ ಮಾತ್ರ ತಾತ್ಪರ್ಯ ನಿರ್ಣಯ ತೆಗೆಸ್ಬೇಕು. ಹಿಂಗೆಲ್ಲ ಹೇಳಿದೆ. ಆಗ ಆ ಪ್ರಸಂಗದಲ್ಲಿ ಅವರು ಅಂದರು, ಇಲ್ಲ ಆಚಾರ್ಯ ಅಂಥದ್ದೇನಿಲ್ಲ, ಏನಿಲ್ಲ, ಇಂಥ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ನಮ್ಮ ಹುಡುಗ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಸರಿ, ಅವರು ನಮ್ಮದೇ ಗೊತ್ತಿದ್ದವರು, ಮಾಡ್ಬೋದು ಬಿಡ್ಬೋದು ಅಂತ ತಾತ್ಪರ್ಯ ನಿರ್ಣಯ ತೆಗೆಸೋಣ. ನನ್ನಲ್ಲಿ ಏನ್ರಿ ಇದು? ಇಲ್ಲ ಇಲ್ಲ, ಒಂದು ವೇಳೆ ತಾತ್ಪರ್ಯ ನಿರ್ಣಯದಲ್ಲಿ ಬೇಡ ಅಂತ ಬಂತು, ಅವಾಗ ಏನು ಮಾಡ್ತೀವಿ? ಅಲ್ಲ, ಆಗ್ಲೂ ಮಾಡಲೇಬೇಕಾಗುತ್ತೆ. ಅಲ್ಲ, ನೀವು ಎಲ್ಲ ನಿರ್ಣಯ ಮಾಡಿಕೊಂಡು ಮದುವೆ ಆದಷ್ಟು ಸಂದರ್ಭ ಇಟ್ಕೊಂಡು ಇಲ್ಲಿ ಬಂದು ತಾತ್ಪರ್ಯ ನಿರ್ಣಯ ತೆಗೆಸೋದು. ಅದ ಕಾರಣ ಶಾಸ್ತ್ರಾಂತರಗಳಿಂದ ಅಥವಾ ಲೋಕ ನ್ಯಾಯಗಳಿಂದಲೇ ಸಿದ್ಧವಾದದ್ದನ್ನು ಶಾಸ್ತ್ರ ತಾತ್ಪರ್ಯ ನಿರ್ಣಯದಿಂದ ಏನೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ನಾನು ಮನೆ ಕಟ್ಟಿಸ್ಲೋ ಬಿಡ್ಲೋ,
ತಾತ್ಪರ್ಯ ತಿಳಿಸೋದು. ಇವಾಗ ಒಂದು ಸ್ವಲ್ಪ ರಾತ್ರಿ ಮಲ್ಕೊಳ್ಳೋದು, ನಿದ್ದೆ ಮಾಡ್ಲಿಕ್ಕೆ ಹೋಗ್ಲೋ ಬೇಡವೋ, ಮಲ್ಕೊಳ್ಳೋ ಬೇಡವೋ, ಇಲ್ಲಿ ಮಲ್ಕೊಳ್ಳೋ ಬೇಡವೋ, ಹೀಗೆಲ್ಲ ಕೇಳ್ತಾರ. ತಾತ್ಪರ್ಯ ನಿರ್ಣಯವನ್ನು ಆಚಾರ್ಯ ಅಂದ್ರೆ ಏನು ತಿಳ್ಕೊಂಡಿದ್ರೆ ಅವರು ನೀವು? ತಾತ್ಪರ್ಯ ನಿರ್ಣಯ ಎಂದರೆ ಮತ್ತೊಂದು ಯಾವುದೇ ಗುರುವಾದಿಗಳಿಂದಲೂ ಬಗೆಹರಿಸಲಿಕ್ಕೆ ಬರದೇ ಇರುವ, ಶಾಸ್ತ್ರಾಂತರಗಳ ಅಧ್ಯಯನದಿಂದಲೂ ಕೂಡ ಅದನ್ನು ಸರಿ ಮಾಡಲಿಕ್ಕೆ ಬರದೇ ಇರುವ ವಿಶಿಷ್ಟ ಸಮಸ್ಯೆ. ಅದು ಅವಶ್ಯ ಪರಿಹಾರ್ಯವೇ ಆಗಿದ್ದ ಪಕ್ಷದೊಳಗೆ ಅದು ನಮ್ಮ ಮೋಕ್ಷ ಸಾಧನ ಸಂದರ್ಭಗಳ ವ್ಯಾಪ್ತಿಯೊಳಗೆ ಬಂದಾಗ ಮಾತ್ರ ತಾತ್ಪರ್ಯ ನಿರ್ಣಯ ತೋರಿಸೋದು. ಯಾರಾದ್ರೂ ಬೇರೆಯವ್ರಿಗೆ ದತ್ತು ಕೊಟ್ಬಿಟ್ಟು ಗೋತ್ರ ಚೇಂಜ್ ಆಗುತ್ತೆ, ನಾವು ಮಾಡ್ಬೋದು. ಸುಲಭ ಇಂಥ ಕೆಲಸ. ಈಗ ಮಗಳಿಗೆ ವರ ಸಿಕ್ಕಿರೋದಿಲ್ಲ, ಮಗನಿಗೆ ಕನ್ಯಾ ಸಿಕ್ಕಿರೋದಿಲ್ಲ. ಅರ್ಥ ಆಯ್ತಲ್ಲ ನಾ ಏನೇ ಹೇಳ್ತಿದ್ದೀನಿ? ಮಗನಿಗೆ ಯಾರಿಗೋ ದತ್ತು ಕೊಡ್ರಿ, ಮಗಳಿಗೆ ಮದುವೆ ಮಾಡ್ಕೊಂಡ್ಬಿಡ್ರಿ, ಸುಲಭ ಆಗಿರ್ತದೆ. ಆತ ಪ್ರಶ್ನೆನೇ ಇಲ್ಲ. ಇದಂತ ಉಪಾಯಗಳನ್ನೆಲ್ಲ ಯಾರು ಹೇಳ್ಕೊಡ್ತಾರೋ ಏನೋ. ಸೊ ಇದು ಎಂತ ಸುಲಭವಾದ ಉಪಾಯ ಇದೆ ಇದು. ವರ ಹುಡ್ಕೋ ಪ್ರಶ್ನೆನೇ ಇಲ್ಲ, ಕನ್ಯಾ ಹುಡ್ಕೋ ಪ್ರಶ್ನೆನೇ ಇಲ್ಲ, ಎರಡು ಮನೆಯೊಳಗೆ ಬಗೆಹರಿದೋತು. ಮಾಡ್ತೀರಾ? ಯಾಕೆ ಈ ಮಾತು ನಿಷ್ಠುರವಾಗಿ ಆಡ್ತೀವಿ ಅಂದ್ರೆ, ಸಗೋತ್ತರದ ಪರವ ವ್ಯಕ್ತಿಗಳಾದರೂ ಅವರು ಕೂಡ ಆ ಹುಡುಗನಿಗೆ ತಂಗಿ ಆಗ್ತಾಳೆ. ತನ್ನ ತಂಗಿ, ತನ್ನ ತಾಯಿಯಲ್ಲಿ ಹುಟ್ಟಿದ ತಂಗಿ ಎಷ್ಟೋ ಅಷ್ಟೇ ಅವಳು ತಂಗಿ. ತನ್ನ ತಾಯಿಯಲ್ಲಿ ಹುಟ್ಟಿಲ್ಲ ಅನ್ನೋದಿಷ್ಟೇ ಅಭಿಪ್ರಾಯ. ಆಗ ಅವರು ಯಾರನ್ನಾರು ಒಬ್ಬರನ್ನ ಇನ್ನೊಬ್ಬರಿಗೆ ಗೋತ್ರಕ್ಕೆ ದಾನ ಮಾಡಿದರೆ ಆ ಗೋತ್ರವನ್ನು ಸೇರಿಸಿ ಬಿಡಬೇಕು. ಆ ಗೋತ್ರದವರು ನಿಮ್ಗೆ ತಂಗಿ ಯಾರಾದ್ರು ಎರಡು ಗೋತ್ರಕ್ಕೆ ದಾನ ಮಾಡಿದರೆ ಎರಡೆರಡು ಗೋತ್ರ ಬಿಡಬೇಕಾಗ್ತದೆ. ಈಗ ಒಂದೇ ಗೋತ್ರ. ಆದ್ದರಿಂದ ಇಂಥ ಸಮಸ್ಯೆಗಳನ್ನೆಲ್ಲ ಹೀಗೆ ಯುಕ್ತಿಯಿಂದಲೋ ಬುದ್ಧಿ ಯಾರೋ ಒಬ್ರು ಹೇಳುವ ನಾವು ಅದೇನು ತಪ್ಪಿಲ್ಲ ಅಂತ ಏನೋ ಒಂದು ಮಾಡುವ ಉಪಾಯದಿಂದೆಲ್ಲ ಬಗೆಹರಿಸಬಾರ್ದು. ಶಾಸ್ತ್ರ ನಿಷೇಧ ಇದೆ. ನಿರ್ವ್ಯಾಜವಾಗಿ ಕಿಂಚಿತ್ತು ಆಲೋಚಿಸದೆ ಶಾಸ್ತ್ರೋಕ್ತವಾದ ವಿಧಿಯನ್ನೇ ನಡೆಸಬೇಕು. ಅದೇ ಈಗ ನಾವು ತಾತ್ಪರ್ಯ ನಿರ್ಣಯಕ್ಕೆ ಹೇಳಲಿಕ್ಕೆ ಹೊರಟಿದ್ದ ಅಂಶ ಯಾವುದು ಅಂದರೆ, ಯಾವ ಸಮಸ್ಯೆ ಕೇವಲ ಲೋಕನ್ಯಾಯದಿಂದಲೋ ಅಥವಾ ಒಂದು ಬೇರೆ ಶಾಸ್ತ್ರಗಳಿಂದಲೋ ನಿರ್ಣಯ ಮಾಡಲಿಕ್ಕೆ ಬರದೇ ಇರುವಂಥ ಸಂದರ್ಭ. ಈಗ ಒಂದು ಸನ್ಯಾಸ ತಗೊಳ್ಳುವಂಥ ಪ್ರಸಂಗ ಬಂತು. ಸನ್ಯಾಸದಿಂದ ಸಾಧನೆ ಮಾಡುವಂಥ ಸ್ಥಿತಿ ನಮಗೆ ಯೋಗ್ಯತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನಾವು ಸನ್ಯಾಸಿಗಳಾಗಿ ಭಗವತ್ ಸೇವಾ ಮಾಡುವ ಅಧಿಕಾರಿಗಳೋ ಹೌದೋ ಅಲ್ಲೋ. ಇದನ್ನು ನಮ್ಮ ಎದುರಿಗೆ ಕಾಣುವ ಗುರುಗಳು ಪರಿಹಾರ ಮಾಡಲಾರರು. ನೀನು ಮಾಡಿದ ತನ್ನ ಅಧಿಕಾರವೇ ಗೊತ್ತಿಲ್ಲ, ಇನ್ನೊಬ್ಬರ ಅಧಿಕಾರ ಏನು ಹೇಳ್ತಾರೆ. ಅದ ಕಾರಣ ಇದು ಕೆಲವು ಸೂಕ್ಷ್ಮ ಸಮಸ್ಯೆ ಇದೆ. ನಾವು ಸನ್ಯಾಸಿಗಳಾಗಿ ಸಾಧನೆ ಮಾಡುವ ಅಧಿಕಾರ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಂಗಾರೆ ಏನು ಮಾಡೋದು? ಕೆಲವೊಮ್ಮೆ ಏನಾಗ್ತದೆ, ಸಾಮಾನ್ಯ ಮೇಲ್ನೋಟದಲ್ಲಿ ಗೃಹಸ್ಥಾಶ್ರಮಿಗಳು ಇರ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ಸನ್ಯಾಸ ತಗೋಬೇಕು ಅಂತ ಅನಿಸ್ತದೆ, ತಗೊಂಡ್ರು, ಹೀಗೆಲ್ಲ ಆಗೋದುಂಟು. ಆದರೆ ಆ ಸಮಸ್ಯೆ ಬಂದಾಗ್ತದೆ, ಒಳ್ಳೆ ಬೇಕೋ ಬೇಡವೋ, ನಮ್ಗೆ ಅದರಲ್ಲಿ ಸರಿಯಾಗಿ ನಿರ್ವಾಹ ಮಾಡುವ ಶಕ್ತಿ ನಮ್ಗೆ ಬರ್ತದೋ ಬರೋದಿಲ್ವೋ, ಅಲ್ಲಿ ಹೋಗಿ ಭ್ರಷ್ಟರಾಗಿ ಬಿಟ್ರೆ ಗತಿ ಏನು? ಅದಕ್ಕೋಸ್ಕರವಾಗಿ ನಾವು ದೊಡ್ಡವರ ಅಪ್ಪಣೆ ತಗೋಬೇಕು. ಎದುರಿಗಿರ್ತಕ್ಕ ಗುರುಗಳು ಅಸಮರ್ಥರಿರ್ತಾರೆ. ಆಗೇನು ಮಾಡೋದು? ತಾತ್ಪರ್ಯ ನಿರ್ಣಯ ತೆಗೆದು ಸಾಕ್ಷಾತ್ ಶ್ರೀಮದಾಚಾರ್ಯನ ಕೇಳೋದು. ಅದಕ್ಕೆ ಆಚಾರ್ಯಂದ್ರು ತೇನ ಮಿತ್ತುರ್ ಭವೇತ್ತಸ್ಯ. ಆ ಅನುಷ್ಠಾನಗಳಿಂದ ಅವರವರಿಗೆ ಪರಮಾತ್ಮ ಏನೇನು ಮಾಡುವಂದಿದಾನೋ ಅದನ್ನು ಅವ್ರು ಮಾಡಬೇಕು. ಅದರಿಂದಲೇ ಅವರಿಗೆ ಮುಕ್ತಿ. ಸನಕಾದಿಗಳಿಗೆ ಸನ್ಯಾಸದಿಂದ ಮುಕ್ತಿ, ಬ್ರಹ್ಮಾದಿಗಳಿಗೆ ಗೃಹಸ್ಥಾಶ್ರಮದಿಂದ ಮುಕ್ತಿ, ಋಷ್ಯಾದಿಗಳಿಗೆ ಗೃಹಸ್ಥಾಶ್ರಮದಿಂದ ಮುಕ್ತಿ, ಅವರ ನಾರದಾದಿಗಳಿಗೆ ಬ್ರಹ್ಮಚರ್ಯದಿಂದ ಮುಕ್ತಿ. ಅವರವರು ಅದನ್ನು ಮಾಡಬೇಕು. ಭಗವಂತ ಏನು ಆಜ್ಞೆ ಮಾಡ್ತಾರೆ ಅದನ್ನು ಮಾಡಬೇಕು. ಅದರಿಂದಲೇ ಅವ್ರಿಗೆ ಮೋಕ್ಷ ಪುರುಷಾರ್ಥ ಸಾಧಿಸ್ತದೆ. ಮತ್ತು ನಮ್ಮದು ಯಾವುದು ಅಂದರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ತಸ್ಯ ತಮ್ ಗುರು ಸರ್ವವಿದ್ ವೇದ. ಇದನ್ನು ತಿಳಿದವರು ಸರ್ವಜ್ಞರಾಗಿರ್ತಕ್ಕ ಗುರುಗಳು ತಿಳಿದಿರ್ತಾರೆ. ಅವರ ಹತ್ರ ಎಲ್ಲ ನಮ್ಮ ಯೋಗ್ಯತೆಯ ಲಿಸ್ಟ್ ಇರ್ತದೆ, ಎಲ್ಲ ಜ್ಞಾನ ಪಡ್ಕೊಂಡಿರ್ತಾರೆ. ಅವ್ರನ್ನ ಕೇಳ್ರಿ, ಏನು ಸ್ವಾಮಿ ನಾನು ಯಾವ ರೀತಿ ಸಾಧನೆ ಮಾಡಬೇಕು,
ಆಗ ನೋಡಪ್ಪ ನೀನು ಸನ್ಯಾಸಕ್ಕೆ ಅರ್ಹನಾದವನು, ಇಂಥ ಜ್ಞಾನಿಗಳಲ್ಲಿ ಹೋಗಿ ಸನ್ಯಾಸ ತಗೋ. ನಮ್ಮ ರಾಯರ ಕಥೆಯಲ್ಲಿ ನೀವು ಕೇಳಿರಬೇಕು, ರಾಘವೇಂದ್ರ ಸ್ವಾಮಿಗಳಾಗಲಿಕ್ಕಿಂತ ಪೂರ್ವದಲ್ಲಿ ಅವರು ಗೃಹಸ್ಥಾಶ್ರಮಗಳಾಗಿದ್ದರು, ಸನ್ಯಾಸವನ್ನು ಬೇಡ ಅಂತಿದ್ರು. ಸನ್ಯಾಸ ಬೇಡ. ಸುಧೀಂದ್ರ ತೀರ್ಥರು ಕರೆದು ಬಾಪ ಕೊಡ್ತೀನಿ ನಿಂಗೆ ಸನ್ಯಾಸ, ನೀನೇ ಸರಿಯಾದ ಅಧಿಕಾರಿ, ಗೃಹಸ್ಥಾಶ್ರಮದಲ್ಲಿ ಇರುವ ಕಾಲಕ್ಕೆ ಇಂಥ ವೈರಾಗ್ಯ ನಿನಗಿದೆ, ನೀನು ಬಹಳ ಯೋಗ್ಯ ಅಧಿಕಾರಿ, ಬಾಪ ನೀನು ಸನ್ಯಾಸ ಕೊಡ್ತೀನಿ, ನಮ್ಮ ಮಠದಲ್ಲಿ ನೀನು ವೇದಾಂತ ವಿದ್ಯಾವನ್ನು ಮುಂದುವರಿಸ್ಕೊಂಡು ಹೋಗೋ ಜವಾಬ್ದಾರಿ ನೀನು ಕೊಡ್ತೀನಿ ಬಾಪ ಅಂದರೆ, ಸ್ವಾಮಿ ಸನ್ಯಾಸ ಹೆಂಡತಿ ಬಾಲ್ಯ ಬಾಲಕೋನು ಉಪನಯನ ಬಿಟ್ಟರು. ಮಗನಿಗೆ ಉಪನಯನ ಆಗಿಲ್ಲ, ಹೆಂಡತಿ ಚಿಕ್ಕವಳಿದ್ದಾಳೆ, ನಾನು ಹೆಂಗೆ ಬಿಟ್ಟು ಬರಲಿ, ಅವೆಲ್ಲ ಆಗೋದಿಲ್ಲ. ಈಗ ನೀವು ಸನ್ಯಾಸ ನಂಗೆ ಬೇಡ ಅಂತ. ಆಗ ರಾಯರ ಮಠ ಅಂತ ಗೊತ್ತಾಗಿದ್ರೆ ಪಾಪ ರಾಯರು ಬಿಡ್ತಿರ್ಲಿಲ್ಲ, ಹಾಗೇನೇ ಇರಲಿಲ್ಲ ಮಠದಲ್ಲಿ. ಸುಧೀಂದ್ರ ತೀರ್ಥರ ಮಠ ಅಂದ್ರೆ ಏನದು, ಈಗ ಹೆಂಗೆ ಬೈರಾಗಿಗಳು ಬೀದಿ ಅಲಿತಾರೋ ಹಂಗೆ ಒಂದು ಸನ್ಯಾಸಿಗಳು ಒಂದು 3-4 ಜನ ಪರಿವಾರ ಏನು ಈ ಊರಿಂದ ಆ ಊರಿಗೆ, ಆ ಊರಿಂದ ಇವ್ರಿಗೆ ಸಂಚಾರಕ್ಕೆ ಹೋಗೋದು, ಅಲ್ಲಿ ಶಿಷ್ಯರುಗಳು ಏನಾದರೂ ಭಿಕ್ಷೆ ಹಾಕಿದ್ರು ಊಟ ಮಾಡೋದು, ದೇವ್ರ ಪೂಜೆ ಮಾಡೋದು, ಇಷ್ಟೇ. ಹೆಚ್ಚಿನ ಕೆಲಸ ಇಲ್ಲೇ ಇಲ್ಲ. ಪಾಠ ಪ್ರವಚನ ಹಗಲು ರಾತ್ರಿ ಪಾಠ. ಸ್ವಾಮಿಗಳು ಎಲ್ಲಿರ್ತಾರೆ, ಈಗಿನ ಸ್ವಾಮಿಗಳದ್ದು ಏನು ಸ್ಟೇಜು, ಏನು ಗೌರವ, ಏನು ಮರ್ಯಾದೆ, ಏನು ಪೆಂಡಾಲು, ಏನು ಮೈಕು, ಮೆರವಣಿಗೆ ಏನು, ಉತ್ಸವಗಳೇನು, ಏನೂ ಇಲ್ಲ. ಸ್ವಾಮಿಗಳು ಯಾವ ಉತ್ಸವಕ್ಕೂ ಬರ್ತಿರ್ಲಿಲ್ಲ, ಊರು ಒಳಗೆ ಪ್ರವೇಶ ಮಾಡ್ತಿರ್ಲಿಲ್ಲ. ಅವರೆಲ್ಲ ಏನಿದ್ರು ಊರು ಹೊರಗಿನ ದೇವಸ್ಥಾನಗಳಲ್ಲಿ ವಾಸ ಅಷ್ಟೇ, ಹೀಗಿದ್ರು. ಅಂತ ನೋಡಿದ್ರು ರಾಯರು, ನಮ್ಗೆ ಬೇಡ, ಇಷ್ಟೆಲ್ಲ ನಡೆಸೋದು ನಮಗೆ ಆಗೋದಿಲ್ಲ, ನಾವು ಅಂಥ ಅಧಿಕಾರಿಗಳೆಲ್ಲ ಬೇಡ ಅಂತ. ಸುಧೀಂದ್ರನು ಬೇಕಾದಷ್ಟು ಹೇಳಿ ನೋಡಿದ್ರು, ಒಪ್ಪಲೇ ಇಲ್ಲ. ಆಮೇಲೆ ಏನು ಮಾಡ್ಬೇಕಾಯ್ತು, ಇದನ್ನು ತಿಳಿದಿರ್ತಕ್ಕ ಸರ್ವಜ್ಞರು ನಮ್ಮ ಶ್ರೀಮದಾಚಾರ್ಯರು. ಆಗ ಅವರಂದ್ರು, ನಮ್ಮ ಪೀಠದಲ್ಲಿ ಬರಲಿಕ್ಕೆ ಇವರಿಗೆ ಅರ್ಹತೆ ಇದೆ, ಆದರೆ ಅವನು ಇಲ್ಲ ಅಂತ ತಿಳಿದುಕೊಂಡಂತೆ ಬೇಡ ಅಂತ ಇದ್ದಾನೆ ಅವನು. ನೀವು ಹೋಗು. ನಿಮ್ಮ ವಾಗ್ದೇವಿ ಬಂದು, ನಮ್ಮ ಸರಸ್ವತಿ ಸ್ವಪ್ನದಲ್ಲಿ ಬಂದು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು, ನೀನು ಸನ್ಯಾಸ ತಗೋಪ್ಪ, ನನ್ನ ಆಜ್ಞೆ ಆಗಿದೆ, ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಸಕಲ ದೇವತೆಗಳಿಗೆ ಇದು ಸಮ್ಮತಿ ಇದೆ, ನೀವು ಈ ಪೀಠದಲ್ಲಿ ಬರಬೇಕಾದ್ದು ತುಂಬ ಅವಶ್ಯಕತೆ ಇದೆ, ಶಾಸ್ತ್ರವನ್ನು ಬೆಳೆಸೋದು, ಟಿಪ್ಪಣಿ ಮುಂತಾದವುಗಳ ದ್ವಾರ ಮಧುಶಾಸ್ತ್ರದ ಒಂದು ಸಂರಕ್ಷಣೆ ಮಾಡೋದು ನಿಮ್ಮೊಂದು ಕರ್ತವ್ಯ ಇದೆ, ನೀವು ಹೋಗ್ರಿ ಅಂಥೇಳಿ ಆಜ್ಞೆ ಮಾಡಿ ಕಳಿಸ್ಕೊಟ್ರು. ಅಲ್ಲಿ ಅವರಿಬ್ಬರು ಸಂವಾದಗಳನ್ನು ವರ್ಣನೆ ಮಾಡ್ತಾರೆ. ದುರ್ಗಾ ಹಂಗಾರೆ ನನಗೆ ಹೆಂಡತಿ ಮಕ್ಕಳನ್ನ ಏನು ಮಾಡಲಿ, ಇಲ್ಲೆಲ್ಲ ನಾವು ನೋಡ್ಕೋತೀವಿ, ಹೋಗು, ನಮಗೆ ಗೊತ್ತಿದೆ ಅಲ್ಲಿ ಹೆಂಗೆ ನಿರ್ವಾಹ ಮಾಡಬೇಕು ಅಂತ. ಆಯಿತು, ಅದಕ್ಕೆ ದೇವ್ರ ಇಚ್ಛಾಕ್ಕನುಸಾರ ಏನೇನು ಆಯಿತು, ಘಟನೆಗಳು ಕಥಾಕಥೆ ವಿಚಿತ್ರ. ಆದರೆ ಪರಮಾತ್ಮ ಸ್ವಯಂ ಅಂಥ ಒಂದು ವೇಳೆ ಇಷ್ಟಪಟ್ಟರೆ ಆಜ್ಞೆ ಆಗ್ತಿತ್ತು. ಟೀಕಾಕೃತ್ಪಾದರು ಹೋಗಿ ನದಿಯಲ್ಲಿ ಬಗ್ಗೆ ನೀರು ಕುಡಿದ್ರು. ಅಕ್ಷೋಭ ತೀರ್ಥರಿಗೆ ಸ್ವಪ್ನ ಆಗಿತ್ತು, ಇದು ಯಾರು ಬರ್ತಾರೆ ಅಂತ ಈ ರೀತಿ ನೀರು ಕುಡಿತಾರೆ, ಅವ್ರಿಗೆ ಆಶ್ರಮ ಕೊಡು. ಸರಿ ತಗೊಂಡು ನೋಡಪ್ಪ, ನಿಮ್ಗೆ ಆಶ್ರಮ ಕೊಡ್ಬೇಕು ಅಂತ ನಮ್ಗೆ ಸ್ವಪ್ನ ಆಗಿದೆ. ನಿಮಗೆ ಸ್ವಪ್ನ ಆಯ್ತು, ನಂಗೆ ಯಾಕೆ ಸ್ವಪ್ನ ಆಗಿಲ್ಲ, ನಾವು ಅಲ್ಲೇ ಮತ್ತೆ ದೇವರವರಿಗೂ ಸ್ವಪ್ನ ಹಾಕಿ ಮತ್ತೆ ಟೀಕಾರನ್ನು ಮಾಡಿ ಸುಧಾರಿಸುವಂಥ ರಚನೆ ಮಾಡಿ ಮತ ಇನ್ನೂ ಉಳಿಯೋ ಹಂಗೆ ಮಾಡಿದ್ದಾರೆ. ಇಲ್ಲದೆ ಒಂದು ವೇಳೆ ಟೀಕಾರಾಯರು, ವ್ಯಾಸರಾಜರು, ರಾಯರು 3 ಜನ, ಇವ್ರು 4 ಜನ ಬಂದಿರಲಿಲ್ಲ ಅಂದರೆ ನಾವೆಲ್ಲ ಏನಾಗಿರ್ತಿದ್ವಿ ಅಂತಂದ್ರೆ, ಈ ಸಾಯಿಬಾಬನಿಂದ ಪುಟ್ಟಪರ್ತಿಯಲ್ಲೇ ವಾಸ ಮಾಡ್ಬಿಡ್ತಾ ಇದ್ವಿ ಅಷ್ಟೇ. ಯಾವುದೋ ಒಂದು ಯಾರು ನಮಗೆಲ್ಲ ಮಹಿಮಾ ತೋರಿಸ್ತಾರೆ, ನಮಗೇನಾಗಬೇಕಾಗಿದೆ, ನಮ್ಮದು ಅಂತ ಒಂದು ಸ್ವಂತ ಬುದ್ಧಿನೇ ಇಲ್ಲ ನಮಗೆ. ಯಾರೋ ಒಬ್ರು ಏನೋ ಹೇಳ್ತಾರೆ, ಅಲ್ಲೂ ಹೋದ, ಅಲ್ಲೂ ಸೇವೆ ಮಾಡ್ಕೊಂಡು ಬಿಟ್ಟಿದ್ದೆ, ಅದೇ ಮಾಡಿದೆ, ಅದೇ ಸರಿ ಅಂತ ಹೀಗಾಗ್ಬಿಡ್ತಿದ್ವಿ. ಶ್ರೀಮದಾಚಾರ್ಯರ ಮತವನ್ನು ಯೇಸುಮೂರ್ತಿ ಮುನಿಗಳಿದ್ದಲೇನು ವ್ಯಾಸರಾಯ ಮತ್ತು ಟೀಕಾರಾಯರು ಬಂದರು. ಏನ್ರಿ ಅದ್ಭುತವಾದ ಸುಧಾ ತತ್ವಪ್ರಕಾಶಕ ಗ್ರಂಥಗಳ ರಚನೆ ಮಾಡಿ ಅವ್ರು ಕೊಟ್ಟರು. ಅವುಗಳಿಗೆ ಚಂದ್ರಿಕಾ ಮುಂತಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಸ್ವತಂತ್ರವಾದ ನ್ಯಾಯ ಮುಂತಾದ ಗ್ರಂಥಗಳಿಂದ ಮಧುಮತವನ್ನು ಸ್ಥಾಪನೆ ಮಾಡಿದವರು ನಮ್ಮ ವ್ಯಾಸರಾಜರು. ಬರೀ ವ್ಯಾಸರಲ್ಲ, ರಾಜರವರು, ರಾಜರಂತೆ ನಿಂತು ಕೆಲಸ ಮಾಡಿದರು. ಅವರು ಮಾಡಿದ ಕೆಲಸದಲ್ಲಿ ಎಷ್ಟಂಶ ಮಂದಾಧಿಕಾರಿಗಳಿಗೆ ಬೇಕಾದಂತಹ ಅಂಶವನ್ನು ಪೂರ್ಣ ಮಾಡಲಿಕ್ಕೆ ಪುನಃ ಸ್ವಯಂ ತಾವೇ ಇನ್ನೊಂದು ಸತ್ಯ ಅವತಾರ ಮಾಡಿ ರಾಯರಾಗಿ ಬಂದರು. ವಾದಿರಾಜರು, ರಘುತ್ತಮ ಸ್ವಾಮಿಗಳು, ಹೀಗೆ ಒಂದು 10-12 ಜನ ಮಹಾಜ್ಞಾನಿಗಳನ್ನು ಪರಮಾತ್ಮ ಕಳಿಸಿಕೊಟ್ಟು ಈ ಮಧುಮತವನ್ನು ಸಂರಕ್ಷಣೆ ಮಾಡಿದ್ರು. ಅಂಥವ್ರುಗಳಿಗೆ ಕೆಲವೊಮ್ಮೆ ಈ ಆಶ್ರಮ ಬೇಡ ಎಂಬ ಸ್ಥಿತಿಗತಿ ಬಂತು ಅಂದರೆ ಆಶ್ರಮ ತಗೋತ ಸ್ವಯಂ ತಂದು ಆಜ್ಞೆ ಮಾಡ್ತಾರೆ.
ನಮ್ಮಂಥವ್ರಿಗೆ ನೀನು ಇರೋ ಸ್ಥಳದಲ್ಲಿ ಚೆನ್ನಾಗಿರ್ತೀವಿ ಸಾಕು, ನೀನು ಹೆಚ್ಚಿನ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಆಜ್ಞೆ ಮಾಡಿಬಿಡ್ತಾರೆ. ಒಂದೇ ಆಜ್ಞೆ. ನಮಗೆ ಸ್ವಪ್ನನೂ ಬಿಡುವುದಿಲ್ಲ, ನಾವು ಸನ್ಯಾಸಿ ಆಗಬೇಕಾದ ಅವಶ್ಯಕತೆಯೂ ಇಲ್ಲ, ಆದರೂ ಏನು ಸಾಧಿಸೋದಾಗುವುದಿಲ್ಲ. ಒಂದು ವೇಳೆ ಆಚಾರ್ಯ ಇಷ್ಟೆಲ್ಲ ಅಸಾಧ್ಯ ಉಪನ್ಯಾಸ ಹೇಳ್ತಾರಲ್ಲ, ನಿಮ್ಗೆ ಆಶ್ರಮ ಕೊಡ್ತೀರ, ಅದು ಏನು ಮಾಡ್ತೀರೋ ಬನ್ನಿರಿ ಇಲ್ಲಿ ಅಂತೇಳಿ ಉತ್ತರಾದ ಮಾಡಿದವರು, ರಾಯ್ ಮಾಡಿದವರು ಅಥವಾ ಯಾವುದೋ ಕರೆಯೋದಿಲ್ಲ ಎಂದೆಂದು ಅಂತ ಇಟ್ಕೊಂಡ್ರೆ ಅವರು ಮೊಮ್ಮಕ್ಕಳು ಮರಿಮಕ್ಕಳು ಇಟ್ಕೊಂಡು ಕೂತಿರೋ ಕಾಲಕ್ಕೆ ಅವ್ರನ್ನ ಬಿಟ್ಟು ಬೇರೆಯವರಿಗೆ ಕೊಡೋದಿಲ್ಲ. ಅಕಸ್ಮಾತ್ ಕೊಡ್ಲಿಕ್ಕೆ ಅಂತ ಅವ್ರು ಹೊರಟ್ರಪ್ಪ, ನಾವು ಹೋಗಿ ನಿರ್ವಾಹ ಅಲ್ಲಿ ಮಾಡ್ತೀವಿ ಎಂಬ ಧೈರ್ಯ ನಮಗಿಲ್ಲ, ನಮ್ಗೆ ಸಾಧ್ಯವೂ ಇಲ್ಲ. ಸ್ಪಷ್ಟ ನಿರ್ಣೀತ ವಿಷಯ ಇದು. ಆ ವೇದಾಂತ ಸಾಮ್ರಾಜ್ಯದಲ್ಲಿ ಕೂತುಕೊಂಡು ಪಾಠ ಪ್ರವಚನಾದಿಗಳ ದ್ವಾರ ಶುದ್ಧ ಧರ್ಮ ನಡೆಸಲಿಕ್ಕೆ ಸಾಧ್ಯ ಇದರಲ್ಲಿ ಇವತ್ತಿನ ವಾತಾವರಣದಲ್ಲಿ. ಅದಕ್ಕೆ ಎಂಥ ವಿಶಿಷ್ಟ ಯೋಗ್ಯತಾ ಬೇಕು, ಎಂಥ ಸಾಮರ್ಥ್ಯ ಬೇಕು ಆ ಸ್ಥಾನದಲ್ಲಿ ಕೂಡಬೇಕಾದ್ರೆ. ಪೀಠಾಧೀಶರಾಗಬೇಕಾದ್ರೆ ಅದೇನು ಹುಡುಗಾಟದ ವಿಷಯ ಅಲ್ಲದು.